ಹಾಯ್ ಎವ್ರಿವನ್. ಸೊ ಇವತ್ತಿನ ಟಾಪಿಕ್ನಲ್ಲಿ ನಾವು ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಆ ವ್ಯಕ್ತಿಗೆ ಫೈನಲ್ ಆಗಿ ನಿಮ್ಮ ಪ್ರೀತಿಯ ರಿಯಲೈಸೇಷನ್ ಆಗಿದೆಯಾ, ಈ ಕನೆಕ್ಷನ್ನಿನ ಸ್ಟ್ರೆಂತ್ ಏನು, ಇದು ಎಷ್ಟು ಸ್ಟ್ರಾಂಗ್ ಕನೆಕ್ಷನ್ ಅನ್ನೋ ಒಂದು ರಿಯಲೈಸೇಷನ್ ಆಗಿದೆಯಾ. ಇಲ್ಲಿ ಸಾಕಷ್ಟು ಜನ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿ ಇರ್ಬೋದು, ಸ್ಟ್ರಾಂಗ್ ಸ್ಪಿರಿಚುವಲ್ ಕನೆಕ್ಷನಲ್ಲಿ ಇರ್ಬೋದು, ಅಥವಾ ಸೋಲ್ಮೇಟ್ ಕನೆಕ್ಷನಲ್ಲಿ ಇರ್ಬೋದು. ಸಮ್ಟೈಮ್ಸ್ ಅವ್ರಿಗೂ ಅರ್ಥ ಆಗ್ತಾ ಇರಲ್ಲ, ನಿಮಗೂ ಅರ್ಥ ಆಗ್ತಾ ಇರಲ್ಲ, ಯಾಕೆ ಇಷ್ಟೊಂದು ಡೆಪ್ತ್ ಇದೆ ಈ ಕನೆಕ್ಷನಲ್ಲಿ, ಯಾಕೆ ಇಷ್ಟೊಂದು ಫುಲ್ ಐ ಆಮ್ ಫೀಲಿಂಗ್ ಟುವರ್ಡ್ಸ್ ದ ಅದರ್ ಪರ್ಸನ್ ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತಿನ ರೀಡಿಂಗ್ನಲ್ಲಿ ಇದನ್ನೆಲ್ಲ ನಾವು ಚೆಕ್ ಮಾಡೋಣ. ಆ್ಯಂಡ್ ಇದು ಆಲ್ಸೋ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ರೀಡಿಂಗ್ ಮಾಡಿ ಮ್ಯಾಮ್ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ನಾನು ಈ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಓಕೆ, ಸೊ ಎಸ್, ವೆಲ್ಕಮ್ ಟು ದ ಚಾನಲ್ ಡಿವೈನ್ ಕಾಲ್. ಐ ಆಮ್ ಅ ಪ್ರೊಫೆಷನಲ್ ಟ್ಯಾರೋ ಕಾರ್ಡ್ ರೀಡರ್ ಆ್ಯಂಡ್ ನನಗೆ ಈ ಟ್ಯಾರೋ ಕಾರ್ಡ್ ರೀಡಿಂಗ್ನಲ್ಲಿ ಸುಮಾರು 6 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇದೆ. ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು ಒಂದು 800ಕ್ಕೂ ಹೆಚ್ಚು ಪರ್ಸನಲ್ ರೀಡಿಂಗ್ನ ಮಾಡಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ನ ಮೂಲಕ, ಹಾಗೆ ಈ ಒಂದು ಎಕ್ಸ್ಪೀರಿಯನ್ಸ್ನ ಮೂಲಕ ನಿಮಗೆಲ್ಲ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇವೆ ಮಾಡಬೇಕು ಅಂತ ನನ್ನ ಒಂದು ಇಂಟೆನ್ಷನ್. ಸೊ ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿರುವಂಥದ್ದು. ಓಕೆ, ಸೊ ಲೆಟ್ಸ್ ಬಿಗಿನ್. ಆ್ಯಸ್ ಆಲ್ವೇಸ್ 2 ಪೈಲ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಸೊ ಯಾವ ಒಂದು ಪೈಲ್ನ ನಿಮಗೆ ಇಂಟ್ಯೂಟಿವ್ ಆಗಿ ಪಿಕ್ ಮಾಡಬೇಕು ಅಂತ ಅನಿಸುತ್ತೆ ಆ ಒಂದು ಪೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅಕಾರ್ಡಿಂಗ್ ಟು ದಟ್ ನಾನು ನಿಮ್ಮ ರೀಡಿಂಗ್ಸಲ್ಲಿ ಭೇಟಿ ಆಗ್ತೀನಿ. ಓಕೆ, ಸೊ ವೆಲ್ಕಮ್ ಪೈಲ್ ನಂಬರ್ 1, ವೆಲ್ಕಮ್ ಟು ಯುವರ್ ರೀಡಿಂಗ್. ಓಕೆ, ಸೊ ಲೆಟ್ಸ್ ಸಿ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಆ ಸ್ಪೆಸಿಫಿಕ್ ಪರ್ಸನ್ಗೆ ಈ ಪ್ರೀತಿಯ ರಿಯಲೈಸೇಷನ್ ಆಗಿದೆಯಾ, ಈ ನಿಮ್ಮ ಪ್ರೀತಿ ಬಗ್ಗೆ ಅಥವಾ ನಿಮ್ಮ ಈ ಕನೆಕ್ಷನ್ನ ಸ್ಟ್ರೆಂತಿನ ಬಗ್ಗೆ ಅರಿವಾಗಿದೆಯಾ, ಇದನ್ನೆಲ್ಲನೂ ಕೂಡ ಚೆಕ್ ಮಾಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಆ್ಯಸ್ ಆಲ್ವೇಸ್ ಈ ವ್ಯಕ್ತಿ ಬಗ್ಗೆ ಆದಷ್ಟು ಯೋಚನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಾನು ಶಫಲ್ ಮಾಡಬೇಕಾದ್ರೆ ಕಾರ್ಡ್ಸ್ನ ಫಸ್ಟ್ ಆಫ್ ಆಲ್ ಶಫಲಿಂಗ್ ಪಾರ್ಟ್ನ ಸ್ಕಿಪ್ ಮಾಡಿದೆ ನೋಡಿ ಒಂದು. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ಅವ್ರ ಬಗ್ಗೆ ಆದಷ್ಟು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಅವ್ರ ಫೋಟೋ ಇದ್ರೆ ಫೋಟೋನ ನೋಡಿ, ಅಥವಾ ಅವ್ರ ಹೆಸರು ಗೊತ್ತಿದ್ರೆ ಅವ್ರ ಹೆಸರನ್ನು ನೆನಪಿಸ್ಕೊಳ್ಳಿ, ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸಿ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಏನು ರಿಯಲೈಸೇಷನ್ ಆಗಿದೆ ಈ ವ್ಯಕ್ತಿಗೆ ಈ ಪ್ರೀತಿ ಬಗ್ಗೆ? ಫೈಲ್ 1 ಪ್ರೀತಿ ಬಗ್ಗೆ ರಿಯಲೈಸೇಷನ್ ಏನಾಗಿದೆ? ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಸಮ್ವೇರ್ ಐ ಆಮ್ ಇಂಟ್ಯೂಟಿವ್ಲಿ ಪಿಕಿಂಗ್ ಫಸ್ಟ್ 2 ಕಾರ್ಡ್ಸ್ನ ನಾನು ಪುಲ್ ಮಾಡಿಬಿಟ್ಟು ಈ ಪರ್ಸನ್ನಿನ ಕರೆಂಟ್ ಎನರ್ಜೀಸ್ ಏನು ಅಂತ ಚೆಕ್ ಮಾಡ್ತೀನಿ. ಓಕೆ, 1 or 2 ಕಾರ್ಡ್ಸ್ನ ನಾನು ಪುಲ್ ಮಾಡಿ ನೋಡ್ತೀನಿ. ಫಸ್ಟ್ ಈ ಪರ್ಸನ್ನಿನ ಕರೆಂಟ್ ಎನರ್ಜೀಸ್ ಏನು ಅನ್ನೋದನ್ನ ಚೆಕ್ ಮಾಡೋಣ. ಸೊ ಅದಾದ ನಂತರ ಈ ವ್ಯಕ್ತಿಗೆ ಈ ಕನೆಕ್ಷನ್ನಿನ ರಿಯಲೈಸೇಷನ್ ಆಗಿದೆಯಾ ಏನು ಅನ್ನೋದನ್ನ ಕೂಡ ಚೆಕ್ ಮಾಡೋಣ. ಓಕೆ, ಲೆಟ್ಸ್ ಸಿ. Universe, what are the current energies of this person? Angels, please guide me. Pile 1, specific person, current energies, please guide me. Universe, please guide me. Page of Wands. Okay, King of Wands, beautiful. Okay, Temperance, bottom of the deck band. Okay, yes. ಆ್ಯಕ್ಚುಲಿ ಸ್ಪೀಕಿಂಗ್ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಹಾಗೆ ನೈಟ್ ಆಫ್ ವಾಂಡ್ಸ್ ಕಾರ್ಡ್ ಇರೋದ್ರಿಂದ ಈ ವ್ಯಕ್ತಿ ಸಮ್ವೇರ್ ದೇ ಆರ್ ವೆರಿ ಮಚ್ ಕ್ಯೂರಿಯಸ್ ಅಬೌಟ್ ಯು ರೈಟ್ ನೌ. ಓಕೆ, ಈ ವ್ಯಕ್ತಿಗೆ ಹೇಗೆ ಅಂತ ಅಂದರೆ ಸಾಕಷ್ಟು ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇರೋವಂಥದ್ದು. ಈ 2 ಕಾರ್ಡ್ಸಲ್ಲೂ ನೀವು ನೋಡಿ ಹೇಗೆ ಇಲ್ಲಿ ಕೂತ್ಕೊಂಡು ಈ ಪರ್ಸನ್ ಎಲ್ಲೋ ದೂರದಲ್ಲಿ ನೋಡ್ತಾ ಇರೋವಂಥದ್ದು, ಹಾಗೆ ಈ ವ್ಯಕ್ತಿನೂ ಕೂಡ ಎಲ್ಲೋ ಒಂದು ಕಡೆ ದೂರದಲ್ಲಿ ಗಮನಿಸ್ತಾ ಇದ್ದಾರೆ ನಿಂತ್ಕೊಂಡು. ಓಕೆ, ಸೊ ಈ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಸಾಕಷ್ಟು ಗಮನಿಸ್ತಾ ಇದ್ದಾರೆ ದೂರದಿಂದನೇ. ಅಂದರೆ ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಚೆಕ್ ಮಾಡುವಂಥದ್ದಾಗಿರಬಹುದು, ಅಥವಾ ನಿಮ್ಮನ್ನ ದೂರದಿಂದ ನಿಂತ್ಕೊಂಡು ಸ್ಟಾಕ್ ಮಾಡುವಂಥದ್ದಾಗಿರಬಹುದು, ಅಥವಾ ಕಾಮನ್ ಫ್ರೆಂಡ್ಸ್ ಮೂಲಕ ಅಥವಾ ಮ್ಯೂಚುವಲ್ ಫ್ರೆಂಡ್ಸ್ ಮೂಲಕ, ಕಲೀಗ್ಸ್ ಮೂಲಕ ನಿಮ್ಮ ಬಗ್ಗೆ ಏನಾಗ್ತಾ ಇದೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡುವಂಥದ್ದಾಗಿರ್ಬೋದು. ಹೀಗೆ ಸೊ ಈ ಥರ ಎಲ್ಲ ಒಂದು ಕ್ಯೂರಿಯಸ್ ಎನರ್ಜೀಸ್ ಈಸ್ ವಾಟ್ ಐ ಆಮ್ ಪಿಕಿಂಗ್ ಅವರ್ ಸೈಡಿಂದ. ಆ್ಯಂಡ್ ಎಸ್, ದೇ ಡೆಫಿನೆಟ್ಲಿ ದೇ ಆರ್ ಥಿಂಕಿಂಗ್ ಅಬೌಟ್ ಯು. ಆ್ಯಂಡ್ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ನೀವು ಮೂವ್ ಆನ್ ಆಗಿರಬಹುದಾ, ಅಥವಾ ನೀವು ಇನ್ನೂ ಅವ್ರನ್ನ ನೆನಪಿಸ್ಕೊಳ್ತಾ ಇದ್ದೀರಾ, ಅವ್ರ ಬಗ್ಗೆ ಏನಾದರೂ ನೀವು ಆ್ಯಕ್ಷನ್ ತಗೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಹೀಗೆಲ್ಲನೂ ಕೂಡ ಅವ್ರ ಥಾಟ್ಸ್ ನಡೀತಾ ಇರುವಂಥದ್ದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಕಾರ್ಡ್ ಬಂದ್ಬಿಟ್ಟು ಡೆಫಿನೆಟಾಗಿ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಪೇಜ್ ಆಫ್ ವಾಂಡ್ಸ್ ಕಾರ್ಡ್ ಆಲ್ವೇಸ್ ಟಾಕ್ಸ್ ಅಬೌಟ್ ಸಮಥಿಂಗ್ ಅಬೌಟ್ ಇನ್ಫಾರ್ಮೇಷನ್, ಒಂಥರ ಸ್ಟೇರಿಂಗ್, ಸ್ಟಾಕಿಂಗ್, ಈ ಒಂದು ಎನರ್ಜೀಸ್ನ ಡಿಪೆಕ್ಟ್ ಮಾಡುವಂಥ ಕಾರ್ಡು. ಸೊ ಹಾಗಾಗಿ ಈ ಪರ್ಸನ್ಗೆ ಎಲ್ಲೋ ಒಂದು ಕಡೆ ನಿಮಗೆ ಮೆಸೇಜ್ ಮಾಡಬೇಕು, ಅಥವಾ ನಿಮ್ಮನ್ನ ದೂರದಿಂದನೇ ಅಬ್ಸರ್ವ್ ಮಾಡಬೇಕು, ಕಾನ್ಸ್ಟೆಂಟಾಗಿ ನಿಮ್ಮನ್ನ ನೋಡ್ತಾ ಇರಬೇಕು. ಸೊ ನಿಮ್ಮ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಎನರ್ಜೀಸ್ ಕೂಡ ಇರುವಂಥದ್ದು ವಿತ್ ಪೇಜ್ ಆಫ್ ವಾಂಡ್ಸ್
ಕಾರ್ಡಿಂದ. ಓಕೆ, ಆ್ಯಂಡ್ ಆಲ್ಸೋ ವಿತ್ ಕಿಂಗ್ ಆಫ್ ವಾಂಡ್ಸ್ ಇರೋದ್ರಿಂದ ಸಮಥಿಂಗ್ ದೇ ವಾಂಟ್ ಟು ಹ್ಯಾವ್ ಅ ಕ್ಲಿಯರ್ ಕಮ್ಯುನಿಕೇಷನ್ ವಿತ್ ಯು. ಏನೋ ಒಂದು ನಿಮ್ಮ ಜೊತೆ ಮಾತಾಡಿ ಎಲ್ಲಾನು ಕೂತು ಡಿಸ್ಕಸ್ ಮಾಡಬೇಕು. ಪ್ರಾಬಬ್ಲಿ ನೀವು ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇರಬಹುದು ಅಥವಾ ಸಪ್ರೇಷನಲ್ಲಿ ಇರಬಹುದು. ಸೊ ಹಾಗಾಗಿ ಈ ವ್ಯಕ್ತಿಗೆ ನಿಮ್ಮ ಜೊತೆ ಒಂದು ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರುವಂಥದ್ದು. ಸಪೋಸ್ ನೀವು ಕಮ್ಯುನಿಕೇಟ್ ಮಾಡ್ತಿದ್ರು, ನಿಮ್ಮಿಬ್ರು ಮಧ್ಯೆ ಆಲ್ರೆಡಿ ಕಮ್ಯುನಿಕೇಷನ್ ಆಗ್ತಾ ಇದ್ರು ಕೂಡ ಈ ಪರ್ಸನ್ಗೆ ಒಂಥರ ನಿಮ್ಮ ಜೊತೆ ಕೂತು ಮಾತಾಡಿ ನಿಮ್ಮ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇರುವಂಥದ್ದು ಕ್ಲಿಯರ್ ಆಗಿ ಈ ಪರ್ಸನಿನ ಎನರ್ಜೀಸ್ನಲ್ಲಿ ಕಾಣಿಸ್ತಾ ಇರುವಂಥದ್ದು. ಆ್ಯಂಡ್ ಆಲ್ಸೋ ಐ ಡೂ ಸಿ ನಿಮ್ಮಿಬ್ಬರ ಮಧ್ಯೆ ಸಾಕಷ್ಟು ಮಿಸ್ಕಮ್ಯುನಿಕೇಷನ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋದು ಕೂಡ ಕಾಣಿಸ್ತಾ ಇದೆ ನನಗೆ. ಓಕೆ, ಸೊ ಇಷ್ಟಾಗಿತ್ತು ಈ ವ್ಯಕ್ತಿಯ ಕರೆಂಟ್ ಎನರ್ಜೀಸ್. ಆ್ಯಂಡ್ ಇವಾಗ ನಾವು ಈ ವ್ಯಕ್ತಿಗೆ ಈ ಕನೆಕ್ಷನ್ ಬಗ್ಗೆ ರಿಯಲೈಸೇಷನ್ ಆಗಿದೆಯಾ, ನಿಮ್ಮ ಪ್ರೀತಿಯ ಬಗ್ಗೆ ಈ ಕನೆಕ್ಷನ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದ್ರ ಬಗ್ಗೆ ಅರಿವಾಗಿದೆಯಾ, ಸೊ ಇದನ್ನು ನೋಡೋಣ. ಓಕೆ, ಆದಷ್ಟು ಶಫಲ್ ಮಾಡಬೇಕಾದ್ರೆ ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾ ಇರಿ. ಆ್ಯಂಡ್ ಶಫಲಿಂಗ್ ಪಾರ್ಟ್ನ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು. ಲೆಟ್ಸ್ ಸಿ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ರಿಯಲೈಸೇಷನ್ ಆಗಿದೆಯಾ, ಈ ಕನೆಕ್ಷನ್ ಬಗ್ಗೆ ಅಥವಾ ನಿಮ್ಮ ಪ್ರೀತಿಯ ಬಗ್ಗೆ ರಿಯಲೈಸೇಷನ್ ಆಗಿದೆಯಾ ಅದನ್ನು ಚೆಕ್ ಮಾಡೋಣ. ಈ ವ್ಯಕ್ತಿ ಯೂನಿವರ್ಸ್ ತೋರಿಸ್ತಾ ಇರೋ ಒಂದು ಸೈನ್ಸ್ ಆಗಿರ್ಬೋದು ಅಥವಾ ಸಿಂಕ್ರಾನಿಸಿಟೀಸ್ ಆಗಿರ್ಬೋದು, ಇದನ್ನೆಲ್ಲ ಗಮನಿಸ್ತಾ ಇದ್ದಾರಾ, ಇದ್ರ ಬಗ್ಗೆ ನೋಡಿದಾಗ ಅವ್ರಿಗೆ ಅಟ್ಲೀಸ್ಟ್ ಈ ಕನೆಕ್ಷನ್ ಬಗ್ಗೆ ಏನಾದ್ರು ಯೋಚನೆ ಮಾಡಬೇಕು ಅಂತ ಅನಿಸುತ್ತಾ, ಅಥವಾ ಜಸ್ಟ್ ಹಾಗೆ ಇಗ್ನೋರ್ ಮಾಡ್ತಾ ಇದ್ದಾರಾ ನಿಮ್ಮನ್ನು ಈ ಕನೆಕ್ಷನ್ನು, ಏನು ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ನೈಟ್ ಆಫ್ ವಾಂಡ್ಸ್, ಸ್ಟಾರ್ ಕಾರ್ಡ್, ಓಕೆ, 6 of Swords, Ace of Cups ಆ್ಯಂಡ್ King of Swords. ಓಕೆ, ಸೊ ರೈಟ್ ನಾವು ನಾನು 5 ಕಾರ್ಡ್ಸ್ನ ಪುಲ್ ಮಾಡಿದ್ದೀನಿ. ಆ್ಯಂಡ್ ಲೆಟ್ ಮಿ ಪುಲ್ 2 more cards ಆ್ಯಂಡ್ ಅದರ ನಂತರ ನಾನು ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಲೆಟ್ ಮಿ ಪುಲ್ 2 more cards. ಏಂಜಲ್ಸ್ ಪ್ಲೀಸ್ ಗಿವ್ ಮಿ 2 more cards. Okay, 5 of Swords. Okay, and the Moon. Fine. Bottom of the deck ಬಂದು again Page of Wands ಇರುವಂಥದ್ದು. ಓಕೆ, ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಕ್ಯೂರಿಯಸ್ ಅಬೌಟ್ ಯು. ಓಕೆ, ಆ್ಯಂಡ್ ಸಿ ನೈಟ್ ಆಫ್ ವಾಂಡ್ಸ್ ಇರೋದ್ರಿಂದ ಐ ಡೂ ಸಿ ದಿಸ್ ಪರ್ಸನ್ ಒಂಥರ ಸಮ್ವೇರ್ ದಿಸ್ ಪರ್ಸನ್ ಈಸ್ ಸರೌಂಡೆಡ್ ಬೈ ಲಾಟ್ ಆಫ್ ಪೀಪಲ್. ಓಕೆ, ನನಗೆ ಕಾಣಿಸ್ತಾ ಇರೋ ಪ್ರಕಾರ ಈ ವ್ಯಕ್ತಿ ಅವರೊಬ್ಬರೇ ಎಲ್ಲೂ ಹೋಗ್ತಾ ಇಲ್ಲ, ಸಾಕಷ್ಟು ಒಂಥರ ಅವ್ರ ಸುತ್ತ ಒಂದು ಜನಗಳಿದ್ದಾರೆ, ಮೇ ಬಿ ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಅಥವಾ ಕಲೀಗ್ಸ್, ಹೀಗೆ. ಬಟ್ ನನಗೇನು ಕಾಣಿಸ್ತಾ ಇದೆ ಅಂತಂದರೆ ಈ ಪರ್ಸನ್ ರೈಟ್ ನಾವು ಒಂಥರ ಹೊರಗಡೆ ಹೋಗುವಂಥದ್ದು ಜಾಸ್ತಿ ಅವ್ರ ಫ್ರೆಂಡ್ಸ್ ಜೊತೆ, ಅಥವಾ ಅವ್ರ ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡುವಂಥದ್ದು, ಪಾರ್ಟಿ ಮಾಡುವಂಥದ್ದು, ಅಥವಾ ಎಲ್ಲೋ ಹೊರಗಡೆ ಆಫೀಸ್ ಟ್ರಿಪ್ಸ್ ಆಗಿರ್ಬೋದು, ಅಥವಾ ಮೇ ಬಿ ಪಿಕ್ನಿಕ್, ಈ ಥರ ಎಲ್ಲೋ ಸಮ್ವೇರ್ ಐಮ್ ಪಿಕಿಂಗ್. ಓಕೆ, ಪಿಕ್ನಿಕ್ಸ್ ಆಗಿರ್ಬೋದು. ಸೊ ಈ ಥರ ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ. ಬಟ್ ದ ಫ್ಯಾಕ್ಟ್ ಈಸ್ ದ್ಯಾಟ್ ಈ ವ್ಯಕ್ತಿ ಎಲ್ಲೇ ಹೋದ್ರೂ ಕೂಡ, ಎಷ್ಟೇ ಜನದ ಮಧ್ಯ ಸುತ್ತೋರ್ದಿದ್ರು ಕೂಡ ಅವರು ಆ ಮೊಮೆಂಟಲ್ಲಿ ಅಲ್ಲಿರೋದಕ್ಕೆ ಆಗ್ತಾ ಇಲ್ಲ. ದೇ ಆರ್ ನಾಟ್ ಏಬಲ್ ಟು ಬಿ ಮೈಂಡ್ಫುಲ್. ಒಂಥರ ಅವ್ರಿಗೆ ಆ ಮೊಮೆಂಟಲ್ಲಿ ಏನು ನಡೀತಾ ಇದೆಯಲ್ಲ, ಅಲ್ಲಿ ಜನಗಳು ಪಾರ್ಟಿ ಮಾಡ್ತಿರ್ಬೋದು ಅಥವಾ ಹ್ಯಾಂಗ್ ಔಟ್ ಮಾಡ್ತಿರ್ಬೋದು, ಮಾತಾಡ್ತಿರ್ಬೋದು ಅವ್ರ ಫ್ರೆಂಡ್ಸು, ಸಮ್ವೇರ್ ಅವ್ರ ಮಧ್ಯೆ ಇದ್ರೂ ಸಹ ಅವ್ರ ಮೈಂಡ್ ಸ್ಟಕ್ ಆಗಿದೆ. ಅವ್ರ ಥಾಟ್ಸ್ ಆಗಿರ್ಬೋದು, ಅವ್ರ ಥಿಂಕಿಂಗ್ ಎಲ್ಲಾನು ಪದೇ ಪದೇ ಈ ಕನೆಕ್ಷನ್ ಬಗ್ಗೆ ಅಥವಾ ನಿಮ್ಮ ಮೇಲೇ ಹೋಗ್ತಾ ಇರೋವಂಥದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸಮ್ವೇರ್ ದಿಸ್ ಪರ್ಸನ್ ಈಸ್ ಕಂಪ್ಲೀಟ್ಲಿ ಸ್ಟಕ್. ಓಕೆ, ಈ ವ್ಯಕ್ತಿ ಎಷ್ಟೇ ಮಾಡಿದ್ರು ಪ್ರೆಸೆಂಟ್ ಮೊಮೆಂಟಲ್ಲಿ ಇರಬೇಕು ಅಂತ ಅಂದ್ಕೊಂಡ್ರು ಪ್ರೆಸೆಂಟ್ ಮೊಮೆಂಟ್ನಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಸಮ್ವೇರ್ ಸಾಕಷ್ಟು ಈ ಕನೆಕ್ಷನ್ ಅವ್ರಿಗೆ ಬಾದರ್ ಮಾಡ್ತಾ ಇರೋವಂಥದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. With the 5 of Wands, I do see here ಈ ಪರ್ಸನ್ ಒಂಥರ ದೇ ಆರ್ ಇನ್ ದಿಸ್ ಕಾನ್ಸ್ಟೆಂಟ್ ಥಿಂಕಿಂಗ್ ಮೋಡ್. ಓಕೆ, ಒಂಥರ ಹಿಂಗೆ ಅಂತಂದರೆ ಅವರು ಓನ್ ಯೋಚನೆಗಳ ಜೊತೆನೇ ಅವ್ರು ಫೈಟ್ ಮಾಡ್ತಾ ಇರೋವಂಥದ್ದು. ಈ ಕಾರ್ಡ್ ನೋಡಿ, ಈ ಕಾರ್ಡಲ್ಲಿ ಈ ವ್ಯಕ್ತಿ ಹೇಗೆ ಅದರ್ ಪರ್ಸನ್ಸ್ ಜೊತೆ ಒಂಥರ ದೇ ಆರ್ ಟ್ರೈಂಗ್ ಟು ಫೈಟ್ ಅಲ್ವಾ, ಈ ವ್ಯಕ್ತಿನೂ ಕೂಡ ಅವರ ಓನ್ ಥಾಟ್ ಜೊತೆನೇ ಗುದ್ದಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಓನ್ ಥಾಟ್ ಜೊತೆನೇ ಫೈಟ್ ಮಾಡ್ಕೊಂಡು ಅದನ್ನು ರೆಸಿಸ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇರೋಂಥದ್ದು. ಸೊ ಹಾಗಾಗಿ ಸಮ್ವೇರ್ ಐ ಡೂ ಫೀಲ್ ಈ ವ್ಯಕ್ತಿ ಒಂಥರ ದೇ ಆರ್ ಇನ್ ದಿಸ್ ಟಯರ್ಡ್ ಎನರ್ಜಿ, ಒಂಥರ ತುಂಬ ಒಂಥರ ಸುಸ್ತಾಗಿರೋ ಥರ ಈ ಥರ ಒಂದು ಎನರ್ಜೀಸಲ್ಲಿದೆ. ಆ್ಯಂಡ್ ಲೆಟ್ ಮಿ ಕ್ಲಾರಿಫೈ ದಿಸ್ 5 of Wands ಆಲ್ಸೋ. ನಾನು ಅದನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇದನ್ನು ಕ್ಲಾರಿಫೈ ಮಾಡಿ ನೋಡ್ತೀನಿ ಈಗೇನು ಯಾಕೆ ಬಂದಿದೆ ಅನ್ನೋದು ಈ ಕಾರ್ಡ್ನ. ಆ್ಯಂಡ್ ಎಸ್, ಈ ವ್ಯಕ್ತಿಗೆ ಯಾವ ಥರ ಅಂತ ಅಂದರೆ, ಒಂದ್ಸತಿ ನಿಮ್ಮ ಬಗ್ಗೆ ಥಾಟ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ. ಒಂದು ಥಾಟ್ ಏನೋ ಮಾಡ್ತಾ ಇರ್ತಾರೆ, ಇನ್ ಬಿಟ್ವೀನ್ ದಾಟ್ ನಿಮ್ಮ ಥಾಟ್ ಒಂದು ಬಂತು ಅವ್ರ ತಲೆಗೆ ಅಂತ ಇಟ್ಕೊಳ್ಳಿ. ಸೊ ಅದ್ರ ಹಿಂದೆ ಬ್ಯಾಕ್ ಟು ಬ್ಯಾಕ್ 10 ಥಾಟ್ಸ್ಗಳು ಅದೇ ಥರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಆ ಮೆಮೊರೀಸ್ ಆಗಿರ್ಬೋದು, ಅಥವಾ ಕಾನ್ವರ್ಸೇಷನ್ಸ್ ನಿಮ್ಮ ಜೊತೆ ಏನೇನು ಮಾತಾಡಿದ್ರು, ಇದೆಲ್ಲನೂ ಇಟ್ ಆಲ್ ಕೀಪ್ಸ್ ಪ್ಲೇಯಿಂಗ್ ಅಗೇನ್ ಆ್ಯಂಡ್ ಅಗೇನ್ ಇನ್ ದರ್ ಹೆಡ್. ಸೊ ಒಂದೇ ಸಮ ಅದೆಲ್ಲ ವಾಪಸ್ ಬರ್ತಾನೆ ಇರುತ್ತೆ ಅವ್ರ ಥಾಟಲ್ಲಿ, ಅವ್ರ ಮೈಂಡಲ್ಲಿ.
ಆ್ಯಂಡ್ ಈ ವ್ಯಕ್ತಿಗೆ ಒಂಥರ ಓಕೆ ವೈ ದಿಸ್ ಇಸ್ ಹ್ಯಾಪ್ನಿಂಗ್ ಅನ್ನೋ ಥರ. ಆ್ಯಂಡ್ ಇದನ್ನು ಹೇಗಾದರೂ ಮಾಡಿ ನಾನು ತಡಿಬೇಕು, ಇದರಿಂದ ನಾನು ಹೊರಗಡೆ ಬರಬೇಕು, ಈ ಥರ ನಾನು ಯೋಚನೆ ಮಾಡಬಾರ್ದು ಅನ್ನೋ ಥರ. ಬಟ್ ಇಟ್ಸ್ ವೆರಿ ಹಾರ್ಡ್ ಫಾರ್ ದೆಮ್. ಒನ್ಸ್ ನಿಮ್ಮ ಮೆಮೊರೀಸ್ ಅವ್ರ ತಲೆಯಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆದರೆ ಇಟ್ಸ್ ವೆರಿ ಹಾರ್ಡ್ ಫಾರ್ ದೆಮ್ ಟು ಗೆಟ್ ಔಟ್ ಆಫ್ ದಟ್. ಓಕೆ, ಸಮ್ವೇರ್ ದೇ ಆರ್ ಸ್ಟ್ರಗ್ಲಿಂಗ್ ವಿತ್ ದಟ್. ಆ್ಯಂಡ್ ಆಲ್ಸೋ ವಿತ್ ದ 10 ಆಫ್ ಪೆಂಟಕಲ್ಸ್. ಓಕೆ, 5 ಆಫ್ ವಾಂಡ್ಸ್ ಮತ್ತು 10 ಆಫ್ ಪೆಂಟಕಲ್ಸ್ ಜೊತೆಯಲ್ಲಿ ಬಂದಿರೋದ್ರಿಂದ ಈ ಪರ್ಸನ್ ಸಮ್ವೇರ್ ಐ ಡೂ ಸಿ ಹೇಗೆ ಅಂತ ಅಂದರೆ ಈ ಒಂದು ಥಾಟ್ ಪ್ರೋಸೆಸ್ ಏನು ನಡೀತಾ ಇದೆ, ಈ ಒಂದು ಕಾನ್ಸ್ಟೆಂಟ್ ಥಿಂಕಿಂಗ್, ಈ ಕನೆಕ್ಷನ್ ಬಗ್ಗೆ ಏನು ನಡೀತಾ ಇದೆ, ಇದನ್ನೆಲ್ಲ ಅವಾಯ್ಡ್ ಮಾಡೋ ಸಲುವಾಗಿ ಸಾಕಷ್ಟು ಅವ್ರು ಫೋಕಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರ ಕೆರಿಯರ್ ಮೇಲೆ. ಹೇಗಾದರೂ ಮಾಡಿ ನನ್ನ ಕೆರಿಯರ್ ಮೇಲೆ ಫೋಕಸ್ ಮಾಡೋಣ, ನನ್ನ ವರ್ಕ್ ಮೇಲೆ ಫೋಕಸ್ ಮಾಡೋಣ, ಅಥವಾ ನನ್ನ ಫಿಟ್ನೆಸ್ ಮೇಲೆ ಫೋಕಸ್ ಮಾಡೋಣ. ಸೊ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ನಾಟ್ ಹ್ಯಾಪಿ. ದೇ ಆರ್ ಇನ್ ದಿಸ್ ಸ್ಯಾಡ್ ಫೇಸ್ ಆಫ್ ದರ್ ಲೈಫ್. ಓಕೆ, ಎಲ್ಲೋ ಒಂದು ಕಡೆ ತುಂಬ ಖಾಲಿ ಅನ್ನೋ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಸಾಕಷ್ಟು ಜನ ಜೊತೆ ಅವ್ರು ಹೊರಗಡೆ ಇದ್ರೂ ಅಥವಾ ಅವರು ಸಾಕಷ್ಟು ಜನದ ಮಧ್ಯ ಇದ್ರೂ ಕೂಡ ಮೇ ಬಿ ದ ಅದರ್ ಪೀಪಲ್ ಅವರೆಲ್ಲರೂ ತುಂಬ ನಕ್ಕೊಂಡು ಚಿಲ್ ಮಾಡ್ತಾ ಇರ್ಬೋದು. ಬಟ್ ಈ ಪರ್ಸನ್ ಅವ್ರ ಮಧ್ಯ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಅವ್ರ ಥಾಟ್ ಪ್ರೊಸೆಸ್ ಎಲ್ಲ ಬರೀ ಕನೆಕ್ಷನ್ ಬಗ್ಗೆನೇ ಇರುತ್ತೆ. ಸಮ್ವೇರ್ ಅವ್ರ ಥಾಟ್ಸಲ್ಲೇ ಕಳೆದೋಗಿರುವಂಥದ್ದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಈ ಪರ್ಸನ್ ಎನರ್ಜೀಸ್ನಲ್ಲಿ. ಸೊ ಐ ಡೂ ಸಿ ಈ ಪರ್ಸನ್ ಒಂಥರ ಅವ್ರ ಪರ್ಸ್ಪೆಕ್ಟಿವಿಂದ ಸಿಚುವೇಶನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇರೋವಂಥದ್ದು. ಓಕೆ, ಸಮ್ವೇರ್ ಎಲ್ಲೋ ಒಂದು ಕಡೆ ಅವ್ರು ನಿಮ್ಮ ಪರ್ಸ್ಪೆಕ್ಟಿವಿಂದ ಸಿಚುವೇಶನ್ನ ನೋಡ್ತಾ ಇಲ್ಲ. ದೇ ಆರ್ ಟ್ರೈಂಗ್ ಟು ವ್ಯೂ ದೇರ್ ಓನ್ ಸ್ಟೋರಿ. ಅವರೇ ಏನು ಕ್ರಿಯೇಟ್ ಮಾಡಿಕೊಂಡು ಅದ್ರ ಬಗ್ಗೆ ಆ ಒಂದು ದೃಷ್ಟಿಕೋನದಲ್ಲಿ ನೋಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಪೋಸ್ ಯೂನಿವರ್ಸ್ ಇವರಿಗೆ ಸಾಕಷ್ಟು ಒಂದು ಸಿಂಕ್ರಾನಿಸಿಟೀಸ್ನ ಕೊಡ್ತಾ ಇರ್ಬೋದು ಈ ಕನೆಕ್ಷನ್ ಬಗ್ಗೆ, ನಿಮ್ಮ ಬಗ್ಗೆ, ಅಥವಾ ಸಾಕಷ್ಟು ಸೈನ್ಸ್ನ ಕೊಡ್ತಾ ಇರ್ಬೋದು ನಿಮ್ಮ ಬಗ್ಗೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಎಲ್ಲೋದ್ರೂ ಹೋದರೆ ನಿಮ್ಮ ಹೆಸರು ಕಾಣಿಸುವಂಥದ್ದು, ಸಡನ್ ಆಗಿ ಯಾವುದೋ ಒಬ್ಬ ಫ್ರೆಂಡೋ ಅಥವಾ ಯಾರೋ ಒಬ್ಳು ಫ್ರೆಂಡೋ ಅವ್ರು ನಿಮ್ಮ ಬಗ್ಗೆ ಒಂದು ಟಾಪಿಕ್ನ ತೆಗೆದು ಮಾತಾಡುವಂಥದ್ದಾಗಿರ್ಬೋದು. ಆ್ಯಂಡ್ ಇಮಿಡಿಯೇಟ್ಲಿ ದೇ ಆರ್ ಥಿಂಕಿಂಗ್ ಲೈಕ್ ವೈ ಇಸ್ ದಿಸ್ ಹ್ಯಾಪ್ನಿಂಗ್, ಯಾಕೆ ಪೈಲ್ ನಂಬರ್ 1 ಬಗ್ಗೆನೇ ನನಗೆ ಎಲ್ಲ ಕಡೆ ಸೈನ್ಸ್ ಕಾಣಿಸ್ತಾ ಇರುವಂಥದ್ದು ಅಂತ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ರಿಯಲಿ ಅ ಗುಡ್ ಥಿಂಗ್ ಆ್ಯಕ್ಚುಲಿ. And with the Knight of Swords and the Moon card, and also with the Ace of Cups, this is clearly showing that definitely this person is thinking a lot about this connection. ಓಕೆ, ನೈಟ್ ಆಫ್ ಸೋರ್ಟ್ಸ್ ಇರೋದ್ರಿಂದ ಅಗೈನ್ ಬಂದಿರೋದು ನೈಟ್ ಆಫ್ ಸೋರ್ಟ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಕಮ್ಯುನಿಕೇಟ್ ಸಮಥಿಂಗ್. ನಿಮ್ಮ ಜೊತೆ ಏನೋ ಒಂದು ಡೀಪಾಗಿ ಕ್ಲಿಯರ್ ಆಗಿ ಏನೋ ಒಂದು ಕಮ್ಯುನಿಕೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೇನಾದರೂ ಅನಿಸ್ತಾ ಇದ್ರೆ ಈ ಪರ್ಸನ್ ಏನೋ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನನ್ನನ್ನು ಮರ್ತು ಬಿಟ್ಟಿದ್ದಾರೆ, ಮೂವ್ ಆನ್ ಆಗಿದ್ದಾರೆ ಅನ್ನೋ ಥರ ನಿಮ್ಗೇನಾದರೂ ಅಂದ್ಕೊಂಡಿದ್ರೆ, ನೋ, ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು. ಇನ್ಫ್ಯಾಕ್ಟ್ ದೇ ಆರ್ ಟೂ ಮಚ್ ಥಿಂಕಿಂಗ್ ಅಬೌಟ್ ದಿಸ್. ದೇ ಆರ್ ಲಿಟ್ರಲಿ ಅನಲೈಸಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಈ ಸಿಚುವೇಶನ್ ಬಂತ, ಈ ಒಂದು ಸೈನ್ ಕಾಣಿಸ್ತಾ, ಯಾಕೆ ಈ ಥರ ಆಗ್ತಾ ಇದೆ ಏನು ಅನ್ನೋ ಥರ ಸಾಕಷ್ಟು ಅನಲೈಸ್ ಕೂಡ ಮಾಡ್ತಾ ಇರುವಂಥದ್ದು. ಡೆಫಿನೆಟ್ ಆಗಿ ಈ ಪರ್ಸನ್ ನಿಮ್ಮ ಎನರ್ಜೀಸ್ನ ಚೇಂಜ್ ಮಾಡ್ತಾ ಇದ್ದಾರೆ. ಓಕೆ, ಬಿಕಾಸ್ ಎಲ್ಲೋ ಒಂದು ಕಡೆ ಅವ್ರಿಗೆ ಎಲ್ಲಿ ಹೋದ್ರೂ ಯೂನಿವರ್ಸ್ ಸಾಕಷ್ಟು ಈ ಸೈನ್ಸ್ನ ನಿಮ್ಮ ಬಗ್ಗೆ ಕೊಡ್ತಾ ಇರೋದ್ರಿಂದ ಎಲ್ಲೋ ಸಮ್ವೇರ್ ಇಟ್ ಈಸ್ ಸ್ಟ್ರೆಸ್ಸಿಂಗ್ ದೆಮ್ ಔಟ್. ಓಕೆ, ಹಾಗಾಗಿ ದೇ ಆರ್ ಬಿಟ್ ಕ್ಯೂರಿಯಸ್. ಓಕೆ, ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ನಮಗೆ 1 ಸತಿ 2 ಸತಿ ಸೈನ್ ಸಿಕ್ಕಿದ್ರೆ ಓಕೆ, ಬಟ್ ಪದೇ ಅದೇ ವ್ಯಕ್ತಿ ಬಗ್ಗೆನೇ ನಾವು ಎಲ್ಲಿ ಹೋದ್ರೂ ನೋಡ್ತಾ ಇದ್ರೆ ಅದೇ ವ್ಯಕ್ತಿ ಬಗ್ಗೆ ಸಾಕಷ್ಟು ನಮಗೆ ಕಿವಿಗೆ ಬೀಳೋವಂಥದ್ದು. ಸೊ ಯೂನಿವರ್ಸ್ ಈ ಥರ ಸಾಕಷ್ಟು ಸೈನ್ಸ್ನ ನಿಮ್ಮ ಬಗ್ಗೆ ಡೆಫಿನೆಟ್ ಆಗಿ ಕೊಡ್ತಾ ಇರೋದ್ರಿಂದ ಈ ವ್ಯಕ್ತಿಗೆ ಓಕೆ ವೈ ಇಸ್ ದಿಸ್ ಹ್ಯಾಪ್ನಿಂಗ್. ಸೊ ಏನೋ ಒಂದು ಕಡೆ ಆ ಕ್ಯೂರಿಯಾಸಿಟಿ ಇದೆ, ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು, ಯಾಕೆ ಈ ಥರ ನನಗೆ ಪದೇ ಈ ಥರ ಆಗ್ತಾ ಇದೆ ಅನ್ನೋದನ್ನು ನಾನು ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋ ಥರ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ರೆಡಿ ಫಾರ್ ಕಮ್ಯುನಿಕೇಷನ್. ಓಕೆ, ವಿತ್ ದ ನೈಟ್ ಆಫ್ ವಾಂಡ್ಸ್ ಈ ಪರ್ಸನ್ ಎಲ್ಲೋ ಒಂದು ಕಡೆ ನಿಮ್ಮ ಹತ್ರ ಬಂದು ಕಮ್ಯುನಿಕೇಟ್ ಮಾಡ್ಕೊಳ್ಬೇಕು, ಹೇಳ್ಕೊಳ್ಬೇಕು, ನನಗೆ ಈ ಥರ ಎಲ್ಲ ಆಗ್ತಾ ಇದೆ, ಈ ಥರ ಎಲ್ಲ ಒಂದು ಏನೋ ಸೈನ್ಸ್ ಅಗೇನ್ ಆ್ಯಂಡ್ ಅಗೇನ್ ನನಗೆ ಈ ಥರ ಸಿಗ್ತಾ ಇದೆ. ಸೊ ಏನಿದು ಈ ಕನೆಕ್ಷನ್, ವೈ ಅನ್ನೋದನ್ನ ಸಾಕಷ್ಟು ಅವರು ಕೂಡ ರಿಯಲೈಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಟ್ ಅ ಸೇಮ್ ಟೈಮ್ ನಿಮ್ಮ ಹತ್ರನೂ ಬಂದು ಎಲ್ಲಾನು ಆ ಒಂದು ಕ್ಲಾರಿಟಿ ತಗೊಳ್ಬೇಕು ಅನ್ನೋ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಮೂನ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ಯು ಆರ್ ದೇರ್ ಇನ್ ದೇರ್ ಎನರ್ಜೀಸ್, ಸ್ಪೆಷಲಿ ಇನ್ ದ ನೈಟ್ ಟೈಮ್. ಓಕೆ, ಸೊ ವಿತ್ ದ ಮೂನ್ ಕಾರ್ಡ್ ಡೆಫಿನೆಟ್ ಆಗಿ ಈ ಪರ್ಸನ್ ನೈಟ್ ಹೊತ್ತು ಸಾಕಷ್ಟು ಯೋಚನೆ ಮಾಡ್ತಾರೆ ಕನೆಕ್ಷನ್ ಬಗ್ಗೆ, ಹಾಗೆ ನಿಮ್ಮ ಬಗ್ಗೆ. ಆ್ಯಂಡ್ ಆಲ್ಸೋ ಮೂನ್ ಕಾರ್ಡ್ ಇರೋದ್ರಿಂದ ಐ ಡೂ ಸಿ ಸಮ್ ಕನ್ಫ್ಯೂಷನ್ಸ್ ಆರ್ ದೇರ್ ಸ್ಟಿಲ್ ಫಾರ್ ದಿಸ್ ಪರ್ಸನ್. ಈ ಒಂದು ಕನೆಕ್ಷನ್ ಬಗ್ಗೆ ಸಾಕಷ್ಟು ಇನ್ನೂ ಕನ್ಫ್ಯೂಷನ್ಸ್ ಇದೆ, ಏನೋ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಬಿಕಾಸ್ ಲಾಟ್ ಆಫ್ ಮಿಸ್ಕಮ್ಯುನಿಕೇಷನ್ ಇಸ್ ದರ್. ನಾನು ಆಗ್ಲೂ ಹೇಳಿದೆ, ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಮ್ ಮಿಸ್ಕಮ್ಯುನಿಕೇಷನ್ ಇರೋದ್ರಿಂದ ನಿಮ್ಮಿಬ್ಬರು ಮಧ್ಯೆ ಈ ವ್ಯಕ್ತಿಗೆ ಈ ಫೀಲಿಂಗ್ಸ್ ಬಗ್ಗೆ ಅಥವಾ ಅವ್ರ ಫೀಲಿಂಗ್ಸ್ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರುವಂಥದ್ದು. ಸೊ ಬಿಕಾಸ್ ಆಫ್ ದಟ್ ಕನ್ಫ್ಯೂಷನ್ ಎಲ್ಲೋ ಒಂದು ಕಡೆ ಅವ್ರು ಅದನ್ನು ಸಪ್ರೆಸ್ ಮಾಡ್ತಾ ಇದ್ದಾರೆ. ಅಂದರೆ ಯಾವುದನ್ನು ನಾನೇ ಒಂದು ಕ್ಲಾರಿಟಿ ತಗೊಳ್ದೆ ನಾನೇ ಒಂದು ನಿರ್ಧಾರಕ್ಕೆ ಬರೋದು ಬೇಡ ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ ಆಗಿ ಮೂನ್ ಕಾರ್ಡ್ ಇರೋದ್ರಿಂದ some heavy energies are there in this person. So with the 7 of Pentacles card, I do feel ಈ ಪರ್ಸನ್ ಒಂಥರ ತುಂಬ ದೇ ಆರ್ ಇನ್ ದಿಸ್ ವೆರಿ ಮಚ್ ರಿಗ್ರೆಟ್, ವೆರಿ ಮಚ್ ಏನೋ ಡೀಪ್ ಪೇಯ್ನಲ್ಲಿರುವಂಥದ್ದು. ಬಿಕಾಸ್ ಈ ಪರ್ಸನ್ ಇಲ್ಲಿ ಹೇಗೆ ಈ ಪೆಂಟಕಲ್ಸ್ನೇ ನೋಡ್ತಾ ಇದ್ದಾರೆ, ರೈಟ್? ಸೊ ಈ ಪೆಂಟಕಲ್ಸ್ನೇ ದೃಷ್ಟಿಸಿ ನೋಡ್ತಾ ಇರುವಂಥದ್ದು, ಫೋಕಸ್ ಮಾಡ್ತಾ ಅವ್ರ ಫೋಕಸ್ ಎಲ್ಲ ಈ ಪೆಂಟಕಲ್ಸ್ ಮೇಲೆ ಇದೆ. ಬಟ್ ಅವ್ರು ನೋಡಬೇಕಾದ್ರೆ ಅವ್ರ ಮುಖದಲ್ಲಿ ಖುಷಿ ಇಲ್ಲ, ಏನೋ ಒಂದು ಸ್ವಲ್ಪ ಸ್ಯಾಡ್ನೆಸ್, ಏನೋ ಒಂದು ಸ್ವಲ್ಪ ಪೇಯ್ನ್ ಇದೆ, ಏನೋ ಒಂದು ರಿಗ್ರೆಟ್ ಇರುವಂಥದ್ದು.
ಓಕೆ, ಸೊ ಈ ಪರ್ಸನ್ಗೂ ಹಾಗೇನೆ ಎಲ್ಲೋ ಒಂದು ಕಡೆ ಒಂಥರ ಏನೋ ಒಂದು ರಿಗ್ರೆಟ್ ಇದೆ, ಈ ಕನೆಕ್ಷನಲ್ಲಿ ನಾನು ತುಂಬ ತಪ್ಪಾಗಿ ಬಿಹೇವ್ ಮಾಡಿಬಿಟ್ಟೆ ಅನ್ನೋ ಥರ. ಆ್ಯಂಡ್ ಐ ಡೂ ಫೀಲ್ ಈ ಪರ್ಸನ್ ಲೈಫಲ್ಲಿ ಸಮ್ ಫಿನಾನ್ಷಿಯಲ್ ಇಶ್ಯೂಸ್ ಮೇ ಬಿ ಗೋಯಿಂಗ್ ಆನ್, ಅಥವಾ ಸಮ್ ಹೆಲ್ತ್ ಇಶ್ಯೂಸ್ ಇರಬಹುದು. ಆ್ಯಂಡ್ ಆಲ್ಸೋ ಇವನ್ ದಟ್ ಈಸ್ ಬಾದರಿಂಗ್ ದಿಸ್ ಪರ್ಸನ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಕನೆಕ್ಷನಲ್ಲೂ ದೇ ಆರ್ ಫೀಲಿಂಗ್ ವೆರಿ ಲೋನ್ಲಿ, ದೇ ಆರ್ ವೆರಿ ಒಂಥರ ಈ ಸಪ್ರೇಷನ್ ಏನಿದೆಯಲ್ಲ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಇದು ತುಂಬ ಬಾದರ್ ಮಾಡ್ತಾ ಇರೋವಂಥದ್ದು ಅವ್ರನ್ನ. ಆ್ಯಂಡ್ ಐ ಡೂ ಫೀಲ್ ಎವ್ರಿಥಿಂಗ್ ವಾಸ್ ಗುಡ್. ಈ ಕನೆಕ್ಷನ್ ಮುಂಚೆ ಎಲ್ಲಾನು ಒಂಥರ ತುಂಬ ಚೆನ್ನಾಗಿ ನಡೀತಾ ಇತ್ತು. ಆ್ಯಂಡ್ ಔಟ್ ಆಫ್ ನೋ ವೆರಿ ಪರ್ಸನ್ ನಿಮ್ಮನ್ನ ಒಂಥರ ಸಡನ್ನಾಗಿ ದೇ ಹ್ಯಾವ್ ಬಿಕಮ್ ವೆರಿ ಕೋಲ್ಡ್ ಇನ್ ದಿಸ್ ಕನೆಕ್ಷನ್. ನಿಮ್ಮನ್ನ ಸಡನ್ನಾಗಿ ಬಿಟ್ಟು ಹೋಗಿರೋವಂಥದ್ದು ಅಥವಾ ಸಡನ್ನಾಗಿ ನಿಮ್ಮನ್ನ ಒಂಥರ ಬ್ಲಾಕ್ ಮಾಡಿರೋವಂಥದ್ದು, ಈ ಥರ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ನೌ ದೇ ಆರ್ ರಿಗ್ರೆಟಿಂಗ್ ಇಟ್. ನಾನು ಯಾಕೆ ಈ ಥರ ಬಿಹೇವ್ ಮಾಡಿದೆ, ನಾನು ಆ ಥರ ಮಾಡಬಾರ್ದಾಗಿತ್ತು, ಪೈಲ್ 1 ನಾನು ಇಷ್ಟು ಇಗ್ನೋರ್ ಮಾಡೋ ಅವಶ್ಯಕತೆ ಇತ್ತಾ, ಯಾಕೆ ಈ ಥರ ಮಾಡಿದೆ ನಾನು. ನಾವು ಒಂಥರ ಈ ಸಿಚುವೇಶನ್ನ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆ, ಇನಿಷಿಯಲ್ ಆಗಿ ಒಂಥರ ಅವ್ರು ಹೆಂಗೆ ಯೋಚನೆ ಮಾಡಿದ್ರು, ಓಕೆ ದಿಸ್ ಕನೆಕ್ಷನ್ ಇದು ನನಗೆ ಬಾದರೇ ಮಾಡಲ್ಲ, ಸಮ್ವೇರ್ ಐ ವಿಲ್ ಬಿ ವೆರಿ ಹ್ಯಾಪಿ, ಪೈಲ್ 1 ಜೊತೆ ನನ್ನ ಕನೆಕ್ಷನ್ ಇದ್ರೂ ಇಲ್ಲದೇ ಇದ್ರೂ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಇನ್ ಮೈ ಲೈಫ್ ಅನ್ನೋ ಥರ ಯೋಚನೆ ಮಾಡಿದ್ರು. ಬಟ್ ದ ಮೊಮೆಂಟ್ ಯೂನಿವರ್ಸ್ ಸ್ಟಾರ್ಟೆಡ್ ಗಿವಿಂಗ್ ದಮ್ ಲಾಟ್ ಆಫ್ ಸೈನ್ಸ್ ಆ್ಯಂಡ್ ಸಿಂಕ್ರಾನಿಸಿಟೀಸ್ ನಿಮ್ಮ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ, ನೌ ದೇ ಆರ್ ರಿಯಲೈಸಿಂಗ್ ದ ವರ್ತ್ ಆಫ್ ದಿಸ್ ಕನೆಕ್ಷನ್. ಓಕೆ, ಐ ಆಮ್ ಟಾಕಿಂಗ್ ಅಬೌಟ್ ದೋಸ್ ಪೀಪಲ್ ಹೂ ಆರ್ ಇನ್ ದಿಸ್ ಸ್ಪಿರಿಚುವಲ್ ಕನೆಕ್ಷನ್. ಓಕೆ, ಸ್ಪಿರಿಚುವಲ್ ಕನೆಕ್ಷನ್ ಅಂದರೆ ಒಂದು ಡೀಪ್ ಬಾಂಡ್ ಅಥವಾ ಒಂದು ಡೀಪ್ ಕನೆಕ್ಷನ್ ನೀವು ಅದರ್ ಪರ್ಸನ್ ಜೊತೆ ತುಂಬ ಫೀಲ್ ಮಾಡ್ತೀರಾ, ಬಟ್ ಯಾಕೆ ಅನ್ನೋದು ನಿಮಗೂ ಗೊತ್ತಿರಲ್ಲ. ಬಟ್ ಸಮ್ವೇರ್ ಯು ವಿಲ್ ದಟ್ ಸ್ಟ್ರಾಂಗ್ ಪುಲ್ ಇಸ್ ದೇರ್ ಆ್ಯಂಡ್ ಇಟ್ ವಿಲ್ ಬಿ ಅ ಮ್ಯೂಚುವಲ್ ಇದು ಪುಲ್ ಇರುತ್ತೆ. ಸೊ ನಿಮ್ಗೆ ಎಷ್ಟಿರುತ್ತೋ ಈ ಪರ್ಸನ್ಗೂ ಅಷ್ಟೇ ಇರುತ್ತೆ. ಬಟ್ ಫಾರ್ ಸಮ್ ರೀಸನ್ಸ್ ಎಲ್ಲೋ ಒಂದು ವ್ಯಕ್ತಿ ಕಂಪ್ಲೀಟಾಗಿ ಕೋಲ್ಡಾಗಿ ಬಿಹೇವ್ ಮಾಡುವಂಥದ್ದು. ಓಕೆ, ಸೊ ಆ ಥರ ಒಂದು ಕನೆಕ್ಷನಲ್ಲಿ ನೀವಿದ್ರೆ ಡೆಫಿನೆಟ್ಲಿ ದಿಸ್ ವಿಡಿಯೋ ಈಸ್ ಫಾರ್ ಯು. ಓಕೆ, ನಾವು ದಿಸ್ ಪರ್ಸನ್ ಇಸ್ ಖಂಡಿತವಾಗ್ಲೂ ಒಂಥರ ಹಿಂಗೆ ಅಂತ ಅಂದರೆ ಅವರ ಡಿಸಿಷನ್ಸ್ನ, ಅವರು ಕ್ರಿಯೇಟ್ ಮಾಡ್ಕೊಂಡಿರೋ ಸಿಚುವೇಶನ್ನ ಅವರೇ ಥಿಂಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರೇ ಅದನ್ನು ರಿಗ್ರೆಟ್ ಮಾಡ್ತಾ ಇದ್ದಾರೆ. ಹೀಗೆ ಮಾಡಬಾರ್ದಾಗಿತ್ತು, ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು, ಈ ಕನೆಕ್ಷನಲ್ಲಿ ಸ್ವಲ್ಪ ಸಾಕಷ್ಟು ಅವೈಲಬಲ್ ಇರಬೇಕಾಗಿತ್ತು ಅನ್ನೋ ಥರ. ಒಂಥರ ಎಲ್ಲೋ ಒಂದು ಕಡೆ ಅವ್ರಿಗೆ ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಬೇಕು, ಎಲ್ಲನೂ ಕ್ಲಾರಿಟಿ ತೊಗೊಳ್ಬೇಕು ಅನ್ನೋ ಒಂದು ಅರ್ಜಿದೆ. ಸಮ್ವೇರ್ ಯು ಮೇ ಎಕ್ಸ್ಪೆಕ್ಟ್ ಸಮ್ ಏನೋ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಪರ್ಸನ್ ಎಲ್ಲೋ ಒಂದು ಕಡೆ ನಿಮಗೆ ಕಾಲ್ ಮಾಡೋದು ಅಥವಾ ಮೆಸೇಜ್ ಮಾಡೋದು ಏನೋ ಈ ಥರ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಬಿಕಾಸ್ ದೇ ಆರ್ ರಿಯಲೈಸಿಂಗ್ ಲಾಟ್ ಆಫ್ ಥಿಂಗ್ಸ್ ಇನ್ ದಿಸ್ ಕನೆಕ್ಷನ್. ಆ್ಯಂಡ್ ವಿತ್ ದ ಸ್ಟಾರ್ ಕಾರ್ಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಹೋಲ್ಡ್ಸ್ ಲಾಟ್ ಆಫ್ ಅಟ್ರಾಕ್ಷನ್, ಲಾಟ್ ಆಫ್ ಪ್ಯಾಷನ್ ಟುವರ್ಡ್ಸ್ ಯು ಆ್ಯಂಡ್ ಟುವರ್ಡ್ಸ್ ದಿಸ್ ಕನೆಕ್ಷನ್. ಆದ್ದರಿಂದ ಖಂಡಿತವಾಗ್ಲೂ ಈ ಪರ್ಸನ್ಗೆ ಒಂಥರ ಇವಾಗ ಅವರ ಒಂದು ಮಿಸ್ಟೇಕ್ಗಳ ರಿಗ್ರೆಟ್ ಆಗ್ತಾ ಇರೋವಂಥದ್ದು. ಹಿಂದೆ ಎಲ್ಲ ಅವ್ರು ನಡ್ಕೊಂಡಿದ್ದಂಥ ರೀತಿ ಅವ್ರು ಇವಾಗ ಆ ಥರ ನಡ್ಕೊಳ್ಬಾರ್ದಾಗಿತ್ತು ಅನ್ನೋದು ಅರ್ಥ ಆಗ್ತಾ ಇದೆ. ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಓಕೆ, ನೌ ದೇ ಆರ್ ಥಿಂಕಿಂಗ್ ಅಬೌಟ್ ಯು ಡೇ ಆ್ಯಂಡ್ ನೈಟ್. ಸಾಕಷ್ಟು ಈ ಕನೆಕ್ಷನ್ ಬಗ್ಗೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಸಮ್ವೇರ್ ಡೆಫಿನೆಟ್ಲಿ ದೇ ಆರ್ ಇನ್ ದಿಸ್ ಡೀಪ್ ಪೇಯ್ನ್, ಆ ಒಂದು ಲೋನ್ಲಿನೆಸ್, ಆ ಒಂದು ಒಂಥರ ಅಲೋನ್ ಫೀಲ್ ಮಾಡ್ಕೊಳ್ತಾ ಇರೋವಂಥದ್ದು. ನಿಮಗೆ ಏನು ಗೈಡೆನ್ಸ್ ಇದೆ ಯೂನಿವರ್ಸಿಂದ, ಸೊ ನೀವೇನು ತಿಳ್ಕೊಳ್ಬೇಕಾಗಿದೆ ಈ ಟೈಮ್ನಲ್ಲಿ, ಏಂಜಲ್ಸಿಂದ ಏನು ಮೆಸೇಜಸ್ ಇದೆ ನಿಮಗೆ ಅನ್ನೋದನ್ನೆಲ್ಲ ಚೆಕ್ ಮಾಡೋಣ ಪೈಲ್ 1. ಓಕೆ, ಸೊ ಲೆಟ್ಸ್ ಸಿ ವಾಟ್ ಆರ್ ದ ಗೈಡೆನ್ಸ್ ಫಾರ್ ಯು ಅನ್ನೋದು. Okay, again Knight of Swords. Oh my goodness, Page of Cups. Okay, somewhere Chariot. Okay, good. Actually universe is trying to say, see Page of Wands, Page of Swords again ಬಂದಿರೋದ್ರಿಂದ ಖಂಡಿತವಾಗ್ಲೂ ಸಮಥಿಂಗ್ ಅಬೌಟ್ ಕಮ್ಯುನಿಕೇಷನ್. ಓಕೆ, ಇನ್ನು ಮುಂದೆ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ಬಂದ್ರೂ ಸಹ ನೀವು ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡಬೇಕಾಗತ್ತೆ, ಒಂದು ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ದಟ್ ಇದು ಮತ್ತೆ ಅಗೇನ್ ಆಗಬಾರ್ದು ಅನ್ನೋ ಥರ some boundaries you have to set. And also I do feel some big happy changes is coming because Chariot is here. Okay, some ಒಳ್ಳೆ ಒಂದು towards something positive is going to happen. ನಿಮ್ಮ ಲೈಫೆಲ್ಲ ಒಂದು ಪಾಸಿಟಿವ್ ಡೈರೆಕ್ಷನಲ್ಲಿ ಟರ್ನ್ ಆಗೋ ಚಾನ್ಸಸ್ ಇದೆ. ಸಿ ಬಿಕಾಸ್ ಆಸ್ ಐ ಸೆಡ್ ಚಾರಿಯಟ್ ಕಾರ್ಡ್ ಇರೋದ್ರಿಂದ ಸಮ್ ಪಾಸಿಟಿವ್ ಚೇಂಜಸ್ ಆರ್ ಕಮಿಂಗ್ ಇನ್ ಯುವರ್ ವೇ. ಆ್ಯಂಡ್ ಬಿ ಹ್ಯಾಪಿ. ಓಕೆ, ಮೇ ಬಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರಬಹುದು ಅಥವಾ ಬರ್ದೇನೂ ಕೂಡ ಇರಬಹುದು, ವಾಟ್ ಎವರ್ ಇಟ್ ಈಸ್, ಬಟ್ ಯು ಬಿ ಹ್ಯಾಪಿ ಆಲ್ವೇಸ್. ನಿಮ್ಮ ಒಳಗೆ ನೀವು ಯಾವಾಗಲೂ ಖುಷಿನ ಹುಡ್ಕೊಳ್ಳಿ. ಆ್ಯಂಡ್ ಸಮ್ವೇರ್ ಐ ಡೂ ಆಲ್ಸೋ ಹಿಯರಿಂಗ್ ದಿಸ್ ವರ್ಡ್ ಮೆಡಿಟೇಷನ್. ಐ ಥಿಂಕ್ ಪ್ರಾಬಬ್ಲಿ ಯೂನಿವರ್ಸ್ ಇಸ್ ಸೇಯಿಂಗ್ ಯು ಟು ಅಥವಾ ಆಸ್ಕಿಂಗ್ ಯು ಟು ಮೆಡಿಟೇಟ್. ಸಾಕಷ್ಟು ಮೆಡಿಟೇಷನ್ ಮಾಡಿ ಅನ್ನೋ ಥರ ಹೇಳ್ತಾ ಇದೆ. ಬಿಕಾಸ್ ಮೆಡಿಟೇಟ್ ಮಾಡೋದ್ರಿಂದ ಸಾಕಷ್ಟು ನಮ್ಮ ಪ್ರಶ್ನೆಗಳಿಗೆ ಉತ್ತರನ ನಾವು ಹುಡ್ಕೊಳ್ಬಹುದು. ಸೊ ಹಾಗಾಗಿ ಮೆಡಿಟೇಷನ್ ಕೂಡ ಒಂದು ಇಟ್ಸ್ ಅ ವೆರಿ ಬೆಸ್ಟ್ ವೇ ಫಾರ್ ಯು as of now ಅಂತ ಅನಿಸ್ತಾ ಇದೆ. ಓಕೆ, ಸೊ ದಿಸ್ ವಾಸ್ ಯುವರ್ ಮೆಸೇಜಸ್, ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 1. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ.
ನಿಮ್ಗೆ ಏನಾದರೂ ಇದು ರೆಸೊನೇಟ್ ಆಗಿದೆ ಅಂತ ಅನಿಸಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ಕೂಡ ಬುಕ್ ಮಾಡ್ಕೊಳ್ಬಹುದು. ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆ, ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ಆ್ಯಂಡ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಇಂಡಿಕೇಟ್ ಮಾಡಿ, ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ಆ್ಯಂಡ್ ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ. ವೆಲ್ಕಮ್ ಪೈಲ್ ನಂಬರ್ 2. ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಇವತ್ತಿನ ಈ ರೀಡಿಂಗ್ನಲ್ಲಿ ನಾವು ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಸ್ಪೆಷಲ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವ್ರಿಗೆ ನಿಮ್ಮೇಲಿರೋ ಪ್ರೀತಿಯ ಅರಿವು ಆಗ್ತಾ ಇದೆಯಾ, ಈ ಕನೆಕ್ಷನ್ನಿನ ಡೆಪ್ತ್ ಏನು, ಈ ಕನೆಕ್ಷನ್ ಅವ್ರು ಸೀರಿಯಸ್ ಆಗಿ ನೋಡ್ತಾ ಇದ್ದಾರಾ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಇಲ್ವಾ, ಇದನ್ನೆಲ್ಲ ಇವತ್ತಿನ ರೀಡಿಂಗ್ನಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ನಾನು ಫಸ್ಟ್ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜೀಸ್ನ ಚೆಕ್ ಮಾಡ್ತೀನಿ. ಅದಾದ ನಂತರ ಅವರ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರು ಈ ಕನೆಕ್ಷನ್ ಬಗ್ಗೆ ಅವ್ರಿಗೆ ನಿಜವಾಗ್ಲೂ ಅರಿವಾಗಿದೆಯಾ ಏನು ಅನ್ನೋದನ್ನ ಲೇಟರ್ ಸ್ಟೇಜಸಲ್ಲಿ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಯಾವ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿದ್ದಾರೆ ಆ ವ್ಯಕ್ತಿಯ ಫೋಟೋ ಇದ್ರೆ ಫೋಟೋನ ನೋಡಿ, ಅಥವಾ ಅವ್ರ ಹೆಸರು ಗೊತ್ತಿದ್ರೆ ಅವ್ರ ಹೆಸರನ್ನ 1-3-4 ಟೈಮ್ಸ್ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಆ್ಯಂಡ್ ಹೆಸರು ಗೊತ್ತಿಲ್ಲ, ಅವ್ರ ಫೋಟೋನೂ ಇಲ್ಲ ಅಂತ ಅಂದರೆ ಅವ್ರ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ನಿಮ್ಮ ಮನಸ್ಸಿನಲ್ಲೇ. ಓಕೆ, ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗೋದು ತುಂಬ ಈಸಿ ಆಗುತ್ತೆ. ಓಕೆ, ಆ್ಯಂಡ್ ಶಫಲಿಂಗ್ ಪಾರ್ಟ್ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಶಫಲ್ ಮಾಡಬೇಕಾದ್ರೆ ಆದಷ್ಟು ಈ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇರಿ. ಓಕೆ, ರಿಲ್ಯಾಕ್ಸ್ಡ್ ಆಗಿರಿ. ಲೆಟ್ಸ್ ಸಿ ಯೂನಿವರ್ಸ್ ಈ ಪರ್ಸನ್ಗೆ ನಿಜವಾಗ್ಲೂ ಈ ಕನೆಕ್ಷನ್ ಏನು ಅರಿವಾಗೋ ಥರ ಮಾಡ್ತಾ ಇದೆಯಾ ಏನು ಅನ್ನೋದೆಲ್ಲ ಚೆಕ್ ಮಾಡಿ ನೋಡೋಣ. ಓಕೆ, universe please guide me universe. Pile number 2 with the current energies in your feelings in towards this connection. Yes, please guide me. Knight of Swords. Okay, King of Swords, Hermit. Okay, ಬಾಟಮ್ ಆಫ್ ದ ಡೆಕ್ ಬಂದು ವೀಲ್ ಆಫ್ ಫಾರ್ಚೂನ್ ಇದೆ. ಓಕೆ, ಓಕೆ, ಸೊ ಪೈಲ್ ನಂಬರ್ 2 ಇಲ್ಲಿ ಕಿಂಗ್ ಆಫ್ ಸ್ವೋರ್ಡ್ಸ್ ಬಂದಿದೆ. ಓಕೆನಾ, ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ವೆರಿ ಮಚ್ ಕ್ಯೂರಿಯಸ್ ಅಬೌಟ್ ಯು. ನಿಮಗೆ ಸಾಕಷ್ಟು ಕುತೂಹಲಗಳಿಗೆ ಅವ್ರ ಮನಸ್ಸಿನಲ್ಲಿ ಓಡ್ತಾ ಇದೆ. ಅಂದರೆ ಪೈಲ್ ನಂಬರ್ 2 ಯಾರ ಜೊತೆ ಇರಬಹುದು, ಈಗ ನನ್ನ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದಾರಾ ಇಲ್ವಾ, ಅಥವಾ ಹೇಗಿದ್ದಾರೆ, ಅವ್ರ ಲೈಫಲ್ಲಿ ಮೂವ್ ಆನ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರಾ, ಈ ಕನೆಕ್ಷನ್ ಬಗ್ಗೆ ಮರ್ತು ಬಿಟ್ಟಿದ್ದಾರಾ, ಅವ್ರ ಬಗ್ಗೆ ಮರ್ತು ಬಿಟ್ಟಿದ್ದಾರಾ. ಸೊ ಹೀಗೆ ಸಾಕಷ್ಟು ಒಂದು ಕ್ಯೂರಿಯಾಸಿಟಿ ಇರುವಂಥದ್ದು. ಆ್ಯಂಡ್ ಐ ಡೂ ಸಿ ಬಿಕಾಸ್ ಕಿಂಗ್ ಆಫ್ ಸ್ವೋರ್ಡ್ಸ್ ಇಸ್ ಆಲ್ ಅಬೌಟ್ ಕಮ್ಯುನಿಕೇಷನ್. ಓಕೆ, ಸೊ ಮೇ ಬಿ ದಿಸ್ ಪರ್ಸನ್ ಸಾಕಷ್ಟು ಜನ ಜೊತೆ ಮಾತಾಡ್ತಾ ಇದ್ದಾರೆ, ಕಮ್ಯುನಿಕೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಸಲುವಾಗಿ. ಅಂದರೆ ನಿಮ್ಮ ಮ್ಯೂಚುವಲ್ ಫ್ರೆಂಡ್ಸಿಂದ ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಿರ್ಬೋದು, ಅವ್ರ ಹತ್ರ ವಿಚಾರಿಸ್ತಾ ಇರ್ಬೋದು ನಿಮ್ಮ ಬಗ್ಗೆ, ಹೇಗೆ ಪೈಲ್ ನಂಬರ್ 2 ಏನು ಮಾಡ್ತಾ ಇದ್ದಾರೆ, ಅವ್ರು ಆರಾಮಿದ್ದಾರಾ, ಏನಾದರೂ ಬೇರೆಯವ್ರ ಜೊತೆ ಎಲ್ಲಾದರೂ ಫ್ರೆಂಡ್ಶಿಪ್ ಮಾಡ್ಕೊಂಡು ಹೋಗುವಂಥದ್ದು, ಅಥವಾ ಹೊರಗಡೆ ಚಿಲ್ಔಟ್ ಮಾಡೋದು, ಹ್ಯಾಂಗ್ ಔಟ್ ಮಾಡೋದು, ಈ ಥರ ಏನಾದರೂ ಮಾಡ್ತಾ ಇದ್ದಾರಾ, ಏನು ನಡೀತಾ ಇದೆ ಅವ್ರ ಲೈಫಲ್ಲಿ. ಸೊ ಈ ಥರ ಇಂಡೈರೆಕ್ಟ್ ಆಗಿ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋವಂಥದ್ದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಹ್ಯಾವ್ ಅ ಕ್ಲಿಯರ್ ಕಮ್ಯುನಿಕೇಷನ್. ಸಿ ನೈಟ್ ಆಫ್ ಸ್ವೋರ್ಡ್ಸ್ ಇಸ್ ಆಲ್ಸೋ ಹಿಯರ್. ಆ್ಯಂಡ್ ಐ ಡೂ ಫೀಲ್ ಸಮ್ಹೌ, ಯಾಕೆ ಅಂತ ಗೊತ್ತಿಲ್ಲ, ಬಟ್ ಪೈಲ್ 1ಅಲ್ಲೂ ಸರ್ಟನ್ ಮೆಸೇಜಸ್ ವರ್ ದ ಸೇಮ್. ಓಕೆ, ಬಿಕಾಸ್ ಅಲ್ಲೂ ಕೂಡ ನೈಟ್ ಆಫ್ ಸ್ವೋರ್ಡ್ಸ್ ಬಂದಿತ್ತು, ನೈಟ್ ಆಫ್ ಕಿಂಗ್ ಆಫ್ ಸ್ವೋರ್ಡ್ಸ್ ಕಾರ್ಡ್ಸ್ ರಿಪೀಟ್ ಆಗಿದೆ. ಮೇ ಬಿ ಪೈಲ್ ನಂಬರ್ 1 ಕೂಡ ನಿಮಗೆ ರೆಸೊನೇಟ್ ಆಗ್ಬೋದು. ಸೊ ಹಾಗಾಗಿ ಐ ಸ್ಟ್ರಾಂಗ್ಲಿ ಸಜೆಸ್ಟ್ ನೀವು ಆ ಒಂದು ಪೈಲ್ನು ಕೂಡ, ಇಫ್ ಯು ಆರ್ ವಿಲ್ಲಿಂಗ್ ಟು, ಯು ಕ್ಯಾನ್ ವಾಚ್ ದಟ್ ಪೈಲ್ ಆಲ್ಸೋ. ಓಕೆ, ಸೊ ನೈಟ್ ಆಫ್ ಸ್ವೋರ್ಡ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ಈ ಪರ್ಸನ್ಗೆ ನಿಮ್ಮ ಜೊತೆ ಏನೋ ಒಂದು ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿದೆ. ಓಕೆ, ಎಲ್ಲೋ ಒಂದು ಕಡೆ ಮೇ ಬಿ ದೇ ಆರ್ ಫೀಲಿಂಗ್ ದಟ್ ಅರ್ಜ್ ಟು ಕಮ್ ಟುವರ್ಡ್ಸ್ ಯು. ನಿಮ್ಮ ಹತ್ರ ಬಂದು ಸಿ ಈ ಪರ್ಸನ್ ನೋಡಿ ದೇ ಆರ್ ಟೇಕಿಂಗ್ ಸಮ್ ಆ್ಯಕ್ಷನ್. ಓಕೆ, ಸ್ಟ್ರಾಂಗ್ ಆಗಿ ಮೂವ್ಮೆಂಟ್ ಇದೆ ಈ ಕಾರ್ಡಲ್ಲಿ. ಸೊ ಓಕೆ, ಸಮ್ ಮೂವ್ಮೆಂಟ್ ಈಸ್ ದರ್. ಅವ್ರಿಗೂ ಸಹ ನಿಮ್ಮ ಜೊತೆ ಬಂದು ಎಲ್ಲನೂ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ತುಂಬ ಮನಸ್ಸಿನಲ್ಲಿ ಕೂಡ ಓಡ್ತಾ ಇರೋವಂಥದ್ದು. ವಿತ್ ದ ಹರ್ಮಿಟ್ ಕಾರ್ಡ್. ಓಕೆ, ಸೊ ಹರ್ಮಿಟ್ ಕಾರ್ಡ್ ಇರೋದ್ರಿಂದ ಐ ಥಿಂಕ್ ಈ ಪರ್ಸನ್ ಒಂದು ತುಂಬ ಮೆಚ್ಯೂರಿಟಿ ಇರುವಂತಹ ಪರ್ಸನ್ ಅಂತ ಅನ್ಸುತ್ತೆ. ಅಂದರೆ ಎಲ್ಲಂದರೆ ಹೇಗಂದರೆ ಹಾಗೆ ಬಿಹೇವ್ ಮಾಡೋ ಥರ ವ್ಯಕ್ತಿ ಅಲ್ಲ, ಪ್ರತಿಯೊಂದೂ ಯೋಚನೆ ಮಾಡಿ ಮಾತಾಡೋವಂಥದ್ದು. ಆ್ಯಂಡ್ ಪ್ರತಿಯೊಂದೂ ಸ್ವಲ್ಪ ಅವ್ರ ಆ್ಯಕ್ಷನ್ಸು ಅಷ್ಟೇ. ಸೊ ಒಂಥರ ತುಂಬ ಮೆಚ್ಯೂರಿಟಿ ಇರುತ್ತೆ. ಇಮೆಚ್ಯೂರ್ ಎನರ್ಜೀಸ್ ಖಂಡಿತವಾಗ್ಲೂ ನನಗೆ ಕಾಣಿಸ್ತಾ ಇಲ್ಲ. ಒಂದು ಗಂಭೀರತೆ ಇದೆ, ಒಂದು ತೂಕ ಇರುತ್ತೆ ಅವ್ರ ಮಾತುಗಳಲ್ಲಿ. ಆ್ಯಂಡ್ ದ ವೇ ಅವರು ನಡೆಯೋ ರೀತಿನೂ ಅಷ್ಟೇ, ತುಂಬ ಒಂದು ಡಿಗ್ನಿಟಿ ಕ್ಯಾರಿ ಮಾಡ್ತಾರೆ ಅಂತ ಅನ್ಸುತ್ತೆ ಈ ಪರ್ಸನ್ ತುಂಬ. ಆ್ಯಂಡ್ ವಿತ್ ದ ಹರ್ಮಿಟ್ ಕಾರ್ಡ್ ಐ ಡೂ ಆಲ್ಸೋ ಫೀಲ್ ಈ ಪರ್ಸನ್ ಸಮ್ವೇರ್ ದೇ ಆರ್ ಅಲೋನ್, ಎಲ್ಲೋ ಒಂಟಿಯಾಗಿದ್ದಾರೆ. ಆ್ಯಂಡ್ ದೇ ಆರ್ ಲುಕಿಂಗ್ ಫಾರ್ ಸರ್ಟನ್ ಆನ್ಸರ್ಸ್ ಅಂತ ಅನ್ಸುತ್ತೆ. ಸಿ ಈ ಪರ್ಸನ್ ನೋಡಿ ಈ ಕಾರ್ಡ್ನಲ್ಲಿ ಹೇಗೆ ಈ ಲ್ಯಾಂಪ್ ಇಟ್ಕೊಂಡು ಹುಡುಕ್ತಾ ಇದ್ದಾರೆ ಅಲ್ವಾ, ರೈಟ್? ದೇ ಆರ್ ಸರ್ಚಿಂಗ್ ಫಾರ್ ಸಮಥಿಂಗ್.
ಸೊ ಈ ವ್ಯಕ್ತಿನೂ ಕೂಡ ಹಾಗೇನೆ ದಿಸ್ ಪರ್ಸನ್ ಇಸ್ ಆಲ್ಸೋ ಸರ್ಚಿಂಗ್ ಫಾರ್ ಸಮ್ ಆನ್ಸರ್ಸ್ ಅವ್ರ ಲೈಫಲ್ಲಿ ಈ ಕನೆಕ್ಷನ್ ಬಗ್ಗೆ, ನಿಮ್ಮ ಬಗ್ಗೆ ಯಾಕೆ ಈ ಥರ, ಏನು ಈ ಕನೆಕ್ಷನ್ ವ್ಯಾಲ್ಯೂ ಏನು, ನನ್ನ ಲೈಫಲ್ಲಿ ಈ ಕನೆಕ್ಷನ್ ವಾಟ್ ರೋಲ್ ಈಸ್ ಇಟ್ ಗೋಯಿಂಗ್ ಟು ಪ್ಲೇ ಅನ್ನೋ ಥರ ಎಲ್ಲ ಸಾಕಷ್ಟು ಯೋಚನೆ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಹರ್ಮಿಟ್ ಕಾರ್ಡ್ ಇರೋದ್ರಿಂದ ಐ ಡೂ ಸಮ್ವೇರ್ ದಿಸ್ ಪರ್ಸನ್ ಈಸ್ ಎಮೋಷ್ನಲಿ ಡಿಟ್ಯಾಚ್ ಫ್ರಮ್ ಅದರ್ಸ್ ಅಂತ ಅನ್ಸುತ್ತೆ. ಅರೆ ಡೆಫಿನೆಟಾಗಿ ದಿಸ್ ಪರ್ಸನ್ ಇಸ್ ಹ್ಯಾಂಗಿಂಗ್ ಔಟ್ ವಿತ್ ದರ್ ಫ್ರೆಂಡ್ಸ್, ಅವ್ರ ಫ್ರೆಂಡ್ಸ್ಗಳ ಜೊತೆ ಹ್ಯಾಂಗ್ ಔಟ್ ಮಾಡ್ತಾ ಇರೋಂಥದ್ದು ಇರ್ಬೋದು, ಅಥವಾ ಸಮ್ ರ್ಯಾಂಡಮ್ ಕಮ್ಯುನಿಕೇಶನ್ ವಿತ್ ಅದರ್ ಪರ್ಸನ್ ಇರ್ಬೋದು. ಅಂದರೆ ಒಂದು ಫ್ಲರ್ಟಿ ಎನರ್ಜೀಸ್ ಆಲ್ಸೋ ಐ ಆಮ್ ಪಿಕಿಂಗ್ ಅಪ್, ದಟ್ ಪ್ಲೇಯರ್ ಕೈಂಡ್ ಆಫ್ ಎನರ್ಜೀಸ್. ಓಕೆ, ಅಂದರೆ ಸುಮ್ಮನೆ ಹಾಗೇನೆ ಕ್ಯಾಶುವಲ್ ಆಗಿ ಮೀಟಪ್ ಆಗುವಂಥದ್ದು. ಸೊ ಈ ಥರ ಮಾಡ್ತಾ ಇದ್ದಾರೆ ಹೊರತು ಯಾರ ಜೊತೆನೂ ಅವ್ರು ತುಂಬ ಎಮೋಷ್ನಲ್ ಆಗಿ ಇನ್ವೆಸ್ಟ್ ಆಗಿಲ್ಲ. ಡೆಫಿನೆಟ್ಲಿ ದೇ ಆರ್ ನಾಟ್ ಸೀರಿಯಸ್ ಅಬೌಟ್ ಎನಿ ಒನ್ ರೈಟ್ ನೌ. ಆ್ಯಂಡ್ ಇಫ್ ಯು ಆರ್ ವಂಡ್ರಿಂಗ್ ಈ ವ್ಯಕ್ತಿ ಏನಾದ್ರು ಮೂವ್ ಆನ್ ಆಗ್ಬಿಟ್ಟಿದಾರಾ, ನಾನು ಬಿಟ್ಟು ಬೇರೆ ಯಾರ ಜೊತೆ ಏನಾದ್ರು ಕಮಿಟ್ ಆಗಿದಾರಾ, ಅಥವಾ ಬೇರೆ ಯಾರ ಜೊತೆನೂ ತುಂಬ ಕ್ಲೋಸ್ನೆಸ್ ಡೆವಲಪ್ ಮಾಡ್ಕೊಂಡಿದ್ದಾರಾ ಅಂತ, ಖಂಡಿತವಾಗ್ಲೂ ಇಲ್ಲ. ಮೇ ಬಿ ಸಮ್ ಸಾರ್ಟ್ ಆಫ್ ಒಂದು ಕಮ್ಯುನಿಕೇಟ್ ಮಾಡುವಂಥದ್ದು, ಮಾತಾಡುವಂಥದ್ದು, ಟೆಕ್ಸ್ಟಿಂಗು, ಸೊ ಈ ಥರ ನಡೀತಾ ಇದೆ ಹೊರತು ಡೆಫಿನೆಟ್ ಆಗಿ ಪರ್ಸನ್ ತುಂಬ ಸೀರಿಯಸ್ ಆಗಿ ಯಾರ ಜೊತೆನೂ ಕಮಿಟ್ ಆಗಿರೋವಂಥದ್ದು ಕಾಣಿಸ್ತಾ ಇಲ್ಲ. ಸಮ್ವೇರ್ ಆ ಒಂದು ಎಮೋಷ್ನಲ್ ಡೆಪ್ತ್ ಏನಿತ್ತು, ವಾಟ್ ದೇ ಯೂಸ್ ಟು ಹೋಲ್ಡ್ ಫಾರ್ ಯು ಅಲ್ಲ, ಆ ಎಮೋಷ್ನಲ್ ಇಂಟೆನ್ಸಿಟಿ ಎಲ್ಲ ನಿಮ್ಮ ಜೊತೆ ಅವ್ರು ಏನು ಶೇರ್ ಮಾಡ್ಕೊಂಡಿದ್ರಲ್ಲ, ದಟ್ ಕೈಂಡ್ ಆಫ್ ಎಮೋಷನಲ್ ಇಂಟೆನ್ಸಿಟಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಯಾವ ಬೇರೆ ವ್ಯಕ್ತಿಗಳ ಜೊತೆನೋ ಅವ್ರು ಅದನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾನೂ ಇಲ್ಲ. ಆ್ಯಂಡ್ ದೇ ಆರ್ ನಾಟ್ ಡೂಯಿಂಗ್ ಇಟ್ ಆಲ್ಸೋ. ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸೀರಿಯಸ್ ಅಬೌಟ್ ಹ್ಯಾವಿಂಗ್ ಅ ಸೀರಿಯಸ್ ರಿಲೇಶನ್ಶಿಪ್ ವಿತ್ ಸಮ್ಮನ್ ಎಲ್ಸ್. ರೈಟ್ ನಾವು ಈ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ದೇ ಆರ್ ಜಸ್ಟ್ ಥಿಂಕಿಂಗ್ ಪೈಲ್ ನಂಬರ್ 2 ಲೈಫಲ್ಲಿ ಏನಾಗ್ತಾ ಇದೆ, ಅವ್ರ ಲೈಫಲ್ಲಿ ಬೇರೆ ಯಾರಾದರೂ ಇದ್ದಾರಾ, ಅವ್ರು ಬೇರೆ ಇನ್ಯಾರ ಜೊತೆನಾದ್ರೂ ಮಾತಾಡ್ತಾ ಇದ್ದಾರಾ, ಮೂವ್ ಆನ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದಾರ. ಸೊ ಈ ಬಗ್ಗೆ ಅವ್ರ ಥಾಟ್ಸ್ ಕಂಟಿನ್ಯೂಸ್ ಆಗಿ ಓಡ್ತಾ ಇರೋದು. ದಿಸ್ ಕೈಂಡ್ ಆಫ್ ಎನರ್ಜೀಸ್ ಐ ಆಮ್ ಪಿಕಿಂಗ್. ಸೊ ಲೆಟ್ ಮಿ ಪುಲ್ ಔಟ್ 2-3 ಕಾರ್ಡ್ಸ್. ಓಕೆ, ಐ ಡೋಂಟ್ ನೋ ವೈ ಐ ಆಮ್ ಫೀಲಿಂಗ್ ದಿಸ್, ಬಟ್ ಸಮ್ವೇರ್ ಐ ಆಮ್ ಫೀಲಿಂಗ್ ಇನ್ನೊಂದೆರಡು ಕಾರ್ಡ್ ಪುಲ್ ಮಾಡಿ ನೋಡಬೇಕು ಈ ಪರ್ಸನಿನ ಕರೆಂಟ್ ಎನರ್ಜೀಸ್ ಬಗ್ಗೆ ಅಂತ. ಸೊ ಲೆಟ್ ಮಿ ಪುಲ್ 2 more ಕಾರ್ಡ್ಸ್ ಅಂಡ್ ಸಿ ಓಕೆ ಈ ಪರ್ಸನಿನ ಕರೆಂಟ್ ಎನರ್ಜೀಸ್ ಏನು ಅನ್ನೋದನ್ನ. Universe, please guide me. What is this person's current energy? What is this person's energy? Ace of Pentacles. Okay. So I felt actually this person wants to take this connection slow pile number 2. Okay. ಯಾವುದನ್ನು ಒಂಥರ ತುಂಬ ಆತರ ಮಾಡಿಕೊಂಡು ಹರಿಬಿರಿ ಮಾಡಿಕೊಂಡು ನಿರ್ಧಾರ ತಗೊಳ್ಬೇಕು ಅನ್ನೋ ಥರ ಇವ್ರು ಯೋಚನೆ ಮಾಡ್ತಾ ಇಲ್ಲ. ಏನಾದರೂ ಒಂದು ಕಮಿಟ್ಮೆಂಟ್ ಮಾಡಿದ್ರೆ ನಾನು ಪೈಲ್ ನಂಬರ್ 2 ಆಗಿರ್ಬಹುದು, ಇನ್ಯಾರಾದ್ರೂ ಆಗಿರ್ಬೋದು, ಸೊ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ಗೆ ಹೋಗೋಣ ಅನ್ನೋದು ಈ ಪರ್ಸನಿನ ಒಂದು ಮನಸ್ಥಿತಿ ಇರುವಂಥದ್ದು. ಅಂದರೆ ಅವ್ರಿಗೆ ಒಂಥರ ಈ ಟೈಮ್ ಪಾಸ್ಗೆಲ್ಲ ಬೇಡ, ನನಗೆ ಇನ್ನು ಸಾಕು ಲೈಫಲ್ಲಿ ಒಂಥರ ಇಫ್ ಐ ಗೋ ಟು ಅ ರಿಲೇಶನ್ಶಿಪ್ ಅದು ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ಪೇ ಆಗಿರಲಿ ಅನ್ನೋ ಥರ. ಸೊ ಹಾಗಾಗಿ ಒಂಥರ ತುಂಬ ಯೋಚನೆ ಮಾಡಿ ತುಂಬ ನಿಧಾನಕ್ಕೆ ನಿರ್ಧಾರಗಳನ್ನ ತಗೊಳ್ತಾ ಇರೋವಂಥದ್ದು. ಸಪೋಸ್ ನೀವೇನಾದರೂ ರ್ಯಾಂಡಮ್ ಆಗಿ ಇಫ್ ಯು ಬಂಪ್ ಇನ್ ಟು ದಿಸ್ ಪರ್ಸನ್ ಅಂದರೆ ಅವ್ರನ್ನೆಲ್ಲೋ ಆಕಸ್ಮಿಕವಾಗಿ ನೀವು ಅವ್ರನ್ನ ಭೇಟಿ ಆಗ್ಬೋದು, ಅಥವಾ ರ್ಯಾಂಡಮ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವೇ ಸುಮ್ಮನೆ ಮೆಸೇಜ್ ಮಾಡ್ಬೋದು ಅಂತ ಇಟ್ಕೊಳ್ಳಿ. ಡೆಫಿನೆಟ್ಲಿ ದಿಸ್ ಪರ್ಸನ್ ಅವ್ರು ನಿಮಗೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡುವಂಥದ್ದು, ಅಥವಾ ನಿಮ್ಮ ಜೊತೆ ಎಗೈನ್ ಸಡನ್ ಆಗಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡುವಂಥದ್ದು, ಇದನ್ನೆಲ್ಲ ಮಾಡೋ ಬಗ್ಗೆ ಯೋಚನೆ ಮಾಡ್ತಿಲ್ಲ ಆ್ಯಂಡ್ ಮಾಡೋದು ಇಲ್ಲ ಐ ಥಿಂಕ್ ಈ ಪರ್ಸನ್. ಬಿಕಾಸ್ ದೇ ವಾಂಟ್ ಒಂದು ಯಾವ ಥರ ರಿಲೇಷನ್ಶಿಪ್ ಅಂದರೆ ಅವ್ರಿಗೆ ಒಂಥರ ಒಂದು ರಿಲೇಷನ್ಶಿಪ್ಪಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಇವಾಗ ಅಂದರೆ ಅದು ಒಂಥರ ಸೀರಿಯಸ್ ರಿಲೇಷನ್ಶಿಪ್ ಆಗಿರಲಿ ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂಥರ ಒಂದು ಫ್ಲಿಂಗ್ ಎನರ್ಜೀಸ್ ಡೆಫಿನೆಟ್ಲಿ ದೇ ಆರ್ ಟಾಕಿಂಗ್ ಟು ಸಮ್ ಪೀಪಲ್, ಅವ್ರ ರ್ಯಾಂಡಮ್ ಕಮ್ಯುನಿಕೇಶನ್ಸ್ ಆಗ್ತಿದ್ರು ಸಹ ಈ ಒಂದು ಕಮಿಟ್ಮೆಂಟ್ ಅಂತ ಬಂದಾಗ, ಒಂದು ಸೀರಿಯಸ್ ರಿಲೇಷನ್ಶಿಪ್ ಅಂತ ಬಂದಾಗ ದೇ ಆರ್ ಲುಕಿಂಗ್ ಅಟ್ ಟುವರ್ಡ್ಸ್ ಸಮ್ ಒನ್, ಒಂಥರ ಯಾರ ಜೊತೆ ಒಂದು ಡೀಪ್ ಆಗಿ ಒಂದು ಎಮೋಷ್ನಲ್ ಆಗಿ ಇನ್ವೆಸ್ಟ್ ಮಾಡಬಹುದು ಅನ್ನೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಮಾತ್ರ ನಾನು ಇನ್ವೆಸ್ಟ್ ಮಾಡೋಣ ಅನ್ನೋ ಬಗ್ಗೆ ಅಷ್ಟೇ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್. ಓಕೆ, ಲೆಟ್ ಮಿ ಡ್ರಾ ಒನ್ ಮೋರ್ ಕಾರ್ಡ್. ಫೂಲ್. ಓಕೆ, ಸೊ ವಂಡರ್ಫುಲ್. ದಿಸ್ ಇಸ್ ರಿಯಲಿ ಅ ವೆರಿ ನೈಸ್ ಪಾಸಿಟಿವ್ ವೈಬ್ಸ್ ತೋರಿಸ್ತಾ ಇದೆ. ದಿಸ್ ಪರ್ಸನ್ಗೆ ಹೆಂಗೆ ಫೀಲ್ ಆಗ್ತಾ ಇದೆ ಅಂತಂದರೆ ನಿಮ್ಮ ಬಗ್ಗೆ ರೈಟ್ ನಾವು ದಿಸ್ ಪರ್ಸನ್ ಪೈಲ್ ನಂಬರ್ 2 ಇಸ್ ಸಮ್ ಒನ್, ನನ್ನ ರಿಸ್ಕ್ ತಗೊಳ್ಬೋದಾಗಿರುವಂಥ ಪರ್ಸನ್ ಪೈಲ್ ನಂಬರ್ 2. ಐ ಥಿಂಕ್ ದಿಸ್ ಇಸ್ ದ ರೈಟ್ ಪರ್ಸನ್, ಮೇ ಬಿ ಸಮ್ವೇರ್ ಐ ಕ್ಯಾನ್ ಇನ್ವೆಸ್ಟ್ ಆನ್ ದೆಮ್ ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾರೆ. ಬಿಕಾಸ್ ಫುಲ್ ಕಾರ್ಡ್ ಇಸ್ ಆಲ್ ಅಬೌಟ್ ಪಾಸಿಬಿಲಿಟೀಸ್, ಓಕೆ, ಆ್ಯಂಡ್ ನ್ಯೂ ಬಿಗಿನಿಂಗ್ಸ್. ಓಕೆ, ಸೊ ದೇ ವಾಂಟ್ ಟು ಟೇಕ್ ಅ ಲೀಪ್ ಆಫ್ ಫೇತ್. ಓಕೆ, ನಿಮ್ಮ ಟುವರ್ಡ್ಸ್ ನಿಮ್ಮ ಕಡೆಗೆ ಅಥವಾ ಈ ಕನೆಕ್ಷನ್ ಕಡೆಗೆ ಎಲ್ಲೋ ಒಂದು ಕಡೆ ಓಕೆ ಫೈನ್, ದಿಸ್ ಇಸ್ ಸಮ್ ಒನ್ ದಟ್ ಡಿಸರ್ವ್ಸ್ ಟೇಕಿಂಗ್ ರಿಸ್ಕ್ ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾರೆ. So let's see now what realization is hitting this person regarding this connection ಅಂತ. ಓಕೆ, ಸೊ ಏನು ಅಂತ ಒಂದು ರಿಯಲೈಸೇಷನ್ ಆಗ್ತಾ ಇರೋದು ಈ ಪರ್ಸನ್ಗೆ ಈ ಕನೆಕ್ಷನ್ ರಿಗಾರ್ಡಿಂಗ್ ಅನ್ನೋದನ್ನ ಈಗ ಚೆಕ್ ಮಾಡಿ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ.
ಈ ವ್ಯಕ್ತಿಗೆ ಏನು ರಿಯಲೈಸ್ ಆಗ್ತಾ ಇದೆ, ಪೈಲ್ ನಂಬರ್ 2 ಸ್ಪೆಸಿಫಿಕ್ ಪರ್ಸನ್ಗೆ ಏನು ರಿಯಲೈಸೇಷನ್ ಆಗ್ತಾ ಇರೋವಂಥದ್ದು, ಪ್ಲೀಸ್ ಗೈಡ್ ಮಿ ಯೂನಿವರ್ಸ್. ಓಕೆ, again Knight of Pentacles. Definitely this person is very slow, pile number 2. Definitely they are thinking a lot. ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಸಾಕಷ್ಟು ಅನಲೈಸ್ ಮಾಡ್ತಾ ಇದ್ದಾರೆ ಪ್ರತಿಯೊಂದೂ. ಈ ಕನೆಕ್ಷನಲ್ಲಿ ಮುಂದೆ ಹೋಗೋದು ಬೇಡವೋ, ಏನಾಗುತ್ತೆ, ನಾನು ಸಪೋಸ್ ಮುಂದೆ ಹೋದ್ರೆ ಏನಾಗುತ್ತೆ, ಹಾಗೆ ಸುಮ್ಮನೆ ಇದ್ರೆ ಏನಾದರೂ ಅವರೇ ಬರ್ತಾರ ಪೈಲ್ ನಂಬರ್ 2 ಅನ್ನೋ ಥರ ಲಾಟ್ ಆಫ್ ಇನ್ ಆ್ಯಂಡ್ ಔಟ್ ಎನರ್ಜೀಸ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ನೈಟ್ ಆಫ್ ಪೆಂಟಕಲ್ಸ್ ಇಸ್ ಆಲ್ ಅಬೌಟ್ ವೆರಿ ಸ್ಲೋ ಎನರ್ಜೀಸಿ. ಈ ಪರ್ಸನ್ ಸುಮ್ಮನೆ ಇಟ್ಕೊಂಡು ಕಾಯ್ತಾ ಕೂತಿದ್ದಾರೆ ಅಷ್ಟೇ, ಇಲ್ಲಿ ಏನೂ ಆ್ಯಕ್ಷನ್ ಇಲ್ಲ. ದೇ ಆರ್ ವೆರಿ ಒಂಥರ ಕಾಮ್, ಸುಮ್ಮನೆ ವೇಟಿಂಗ್ ಎನರ್ಜಿನಲ್ಲಿ ಸುಮ್ಮನೆ ಕುತ್ಕೊಂಡಿರುವಂಥದ್ದು. ಸೊ ದಿಸ್ ಪರ್ಸನ್ ಈಸ್ ಆಲ್ಸೋ ವೇಟಿಂಗ್, ಸುಮ್ಮನೆ ಕುತ್ಕೊಂಡಿದ್ದಾರೆ, ಏನು ಆ್ಯಕ್ಷನ್ ತೊಗೊಳ್ತಲ್ಲ, ಸಿಕ್ಕಾಪಟ್ಟೆ ಯೋಚನೆಗಳಾಗ್ತಾ ಇರೋವಂಥದ್ದು. ಒಂಥರ ತುಂಬ ಥಾಟ್ಸ್ ಅವ್ರ ಮನಸ್ಸಲ್ಲಿ ಕನೆಕ್ಷನ್ ಬಗ್ಗೆ ಓಡ್ತಾ ಇದೆ. ಬಟ್ ಆ್ಯಕ್ಷನ್ ವೈಸ್ ಅಂತ ತೊಗೊಂಡಾಗ ಡೆಫಿನೆಟ್ಲಿ ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ಅಗೇನ್ ಸಿ ಪೇಜ್ ಆಫ್ ವಾಂಡ್ಸ್. ಓಕೆ, ಸೊ ಡೆಫಿನೆಟ್ಲಿ ಲಾಟ್ ಆಫ್ ಥಿಂಕಿಂಗ್ ಈಸ್ ಗೋಯಿಂಗ್ ಆನ್ ಇನ್ ದರ್ ಹೆಡ್. ತುಂಬ ಅವ್ರ ತಲೆನಲ್ಲಿ ಸಾಕಷ್ಟು ಯೋಚನೆಗಳು ಓಡ್ತಾ ಇದ್ದಾವೆ. ಆ್ಯಂಡ್ ಆಲ್ಸೋ ಐ ಡೂ ಸಿ ದಿಸ್ ಪರ್ಸನ್ ಈಸ್ ಸ್ಟಾಕಿಂಗ್ ಯು ಅಂತ, ಎಲ್ಲೋ ದೂರದಿಂದ ನಿಂತ್ಕೊಂಡು ನಿಮ್ಮನ್ನ ನೋಡ್ತಾ ಇರೋವಂಥದ್ದು. ಸಿ ಇನ್ ದಿಸ್ ಕಾರ್ಡ್ ಯು ಕ್ಯಾನ್ ಸಿ ಅಲ್ಲ, ದಿಸ್ ಪರ್ಸನ್ ಸಮ್ವೇರ್ ಇಲ್ಲಿ ನಿಂತ್ಕೊಂಡು ಎಲ್ಲೋ ದೂರದಲ್ಲಿ ನೋಡ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ ಅಲ್ವಾ, ರೈಟ್? ಸೊ ದಿಸ್ ಪರ್ಸನ್ ಆಲ್ಸೋ ಎಲ್ಲೋ ಒಂದು ಕಡೆ ದೂರದಿಂದನೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆಗಿರ್ಬೋದು, ಸಮಥಿಂಗ್, ಅಥವಾ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡುವಂಥದ್ದು, ಅಥವಾ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲಾಗುತ್ತೋ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇರೋದು. ಸೊ ಈ ಥರ ಎನರ್ಜೀಸ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ವೆರಿ ಸ್ಲೋ ಎನರ್ಜೀಸ್ ಫಾರ್ ಶೋರ್. ಓಕೆ, ವೆರಿ ವೆರಿ ಸ್ಲೋ ಎನರ್ಜೀಸ್. ಓ ಮೈ ಗಾಡ್, ಜಡ್ಜ್ಮೆಂಟ್. ಕ್ಯಾನ್ ಯು ಬಿಲೀವ್ ದಿಸ್? Such a positive card. Okay, I never thought it ಬರುತ್ತೆ ಅಂತ, but judgment is here. Okay, so this is somewhere very positive reading ಆಗಿ ಟರ್ನ್ ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಬಿಕಾಸ್ ಜಡ್ಜ್ಮೆಂಟ್ ಇರೋದ್ರಿಂದ ಈ ಕಾರ್ಡ್ ಬಂದು ಏನೋ ಒಂದು ಅವೇಕನಿಂಗ್ ಏನೋ ಇನ್ಫ್ಲೂಯೆನ್ಸ್ ಮಾಡೋದನ್ನ ಸಿಗ್ನಿಫಿಕೆಂಟ್ ಆಗಿ ಹೇಳುತ್ತೆ ಈ ಕಾರ್ಡ್. ಓಕೆ, ಅಂದರೆ ಯಾವುದೋ ಒಂದು ವ್ಯಕ್ತಿ ಇನ್ನೂ ಯಾವುದೋ ಒಂದು ಕನೆಕ್ಷನ್ ಬಗ್ಗೆ ಅವ್ರಿಗಿನ್ನೂ ಅಷ್ಟು ಅರಿವಾಗಿಲ್ಲ, ದ ಡೆಪ್ತ್ ಆಫ್ ದಿಸ್ ಕನೆಕ್ಷನ್. ಬಟ್ ಯೂನಿವರ್ಸ್ ಸಮ್ವೇರ್ ಅದನ್ನೇ ಖುದ್ ಇಂಟರ್ಫಿಯರ್ ಆಗಿ ಅದ್ರ ಬಗ್ಗೆ ಆ ಒಂದು ಕನೆಕ್ಷನಿನ ಡೆಪ್ತ್ ಏನು, ಆ ಕನೆಕ್ಷನಿನ ಒಂದು ವ್ಯಾಲ್ಯೂ ಏನು ಅನ್ನೋದನ್ನ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡೋದು ಇಂಡಿಕೇಟ್ ಮಾಡುವಂಥ ಕಾರ್ಡ್ ಜಡ್ಜ್ಮೆಂಟ್. ಓಕೆ, ಸಮ್ವೇರ್ ಜಡ್ಜ್ಮೆಂಟ್ ಆಲ್ವೇಸ್ ಟಾಕ್ಸ್ ಅಬೌಟ್ ಸಮಥಿಂಗ್ ಅವೇಕನಿಂಗ್. ಹಾಗಾಗಿ ಖಂಡಿತವಾಗ್ಲೂ ಯೂನಿವರ್ಸ್ ಇಟ್ಸ್ ಗಿವಿಂಗ್ ಲಾಟ್ ಆಫ್ ಸೈನ್ಸ್ ಫಾರ್ ದಿಸ್ ಪರ್ಸನ್. ಎಲ್ಲೋ ಒಂದು ಕಡೆ ತುಂಬ ಯೂನಿವರ್ಸ್ ಫೋರ್ಸ್ಫುಲ್ ಆಗಿ ಅದನ್ನು ಇವ್ರ ತಲೆನಲ್ಲಿ ತುಂಬೋದಕ್ಕೆ ಟ್ರೈ ಮಾಡ್ತಾ ಇದೆ. ದಟ್ ದಿಸ್ ಈಸ್ ದ a connection, this is very a strong connection, very strong spiritual connection pile number 2 ಜೊತೆ ಇರುವಂಥದ್ದು. ಅರ್ಥ ಮಾಡ್ಕೊ ಅನ್ನೋ ಥರ ಈ ಪರ್ಸನ್ಗೆ ಯೂನಿವರ್ಸನ್ನೇ ಖುದ್ ಹೇಳ್ತಾ ಇರೋವಂಥದ್ದು. ಓಕೆ, ಬಟ್ ಎಸ್, ವೆರಿ ಪಾಸಿಟಿವ್, ಇಟ್ಸ್ ವೆರಿ ನೈಸ್. ಐ ನೆವರ್ ಥಾಟ್. ಓಕೆ, ವಾವ್, ಟೆಂಪ್ರೆನ್ಸ್. ಸಮ್ವೇರ್ ದಿಸ್ ಪರ್ಸನ್ ಫೀಲ್ಸ್, ಓಕೆ, ಇದುವರೆಗೂ ನಾನು ಈ ಕನೆಕ್ಷನಲ್ಲಿ ಯಾವುದೂ ಒಂಥರ ತುಂಬ ಈಕ್ವಲ್ ಆಗಿ ಕೊಟ್ಟಿಲ್ಲ. ಪೈಲ್ ನಂಬರ್ 2 ಎಷ್ಟು ಅವೈಲಬಲ್ ಇದ್ರು ನನಗೆ ಯಾವಾಗ್ಲೂ, ದೇ ಯೂಸ್ ಟು ಬಿ ದೇರ್ ಆಲ್ವೇಸ್ ಫಾರ್ ಮೀ. ನನಗೆ ಯಾವಾಗ ಬೇಕು ಅಂದರೂ ಅವ್ರು ಇರ್ತಾಯಿದ್ರು, ಯಾವಾಗ ಬೇಕು ಅಂದ್ರೂ ನನಗೆ ಅವೈಲಬಲ್ ಇರ್ತಾಯಿದ್ರು, ಎಮೋಷ್ನಲ್ ಆಗಿ ಆಗಿರ್ಬೋದು. ಬಟ್ ನಾನು ಆ ಥರ ಎಲ್ಲ ಯಾವತ್ತೂ ಪೈಲ್ ನಂಬರ್ 2ಗೆ ಎಮೋಷ್ನಲ್ ಆಗಿ ಅವೈಲಬಲ್ ಇರಲೇ ಇಲ್ಲ ಸೋ ಫಾರ್ ಇನ್ ದಿಸ್ ಕನೆಕ್ಷನ್. ಬಟ್ ನಾವು ಐ ಹ್ಯಾವ್ ಟು, ನಾನು ಏನಾದರೂ ಈ ಕನೆಕ್ಷನಲ್ಲಿ ಪೈಲ್ ನಂಬರ್ 2 ಜೊತೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಅಂದರೆ ನಾವು ಐ ಹ್ಯಾವ್ ಟು ಚೇಂಜ್, ಐ ಹ್ಯಾವ್ ಟು ಇನ್ವೆಸ್ಟ್ ಇನ್ ದಿಸ್ ಕನೆಕ್ಷನ್. ಎಷ್ಟು ಪೈಲ್ ನಂಬರ್ 2 ಈ ಸೋಫಾರ್ ನನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಎಮೋಷ್ನಲಿ, ನವ್ ಐ ಹ್ಯಾವ್ ಟು ಇನ್ವೆಸ್ಟ್ ಸಚ್ ಕೈಂಡ್ ಆಫ್ ಎಮೋಷನಲ್ ಇನ್ವೆಸ್ಟ್ಮೆಂಟ್ ಐ ಹ್ಯಾವ್ ಟು ಗಿವ್ ಪೈಲ್ ನಂಬರ್ 2 ಅನ್ನೋ ಥರ. ಸಮ್ವೇರ್ ದಟ್ ಬ್ಯಾಲೆನ್ಸಿಂಗ್ ಹ್ಯಾಸ್ ಟು ಹ್ಯಾಪನ್ ಅನ್ನೋ ಥರ ಈ ವ್ಯಕ್ತಿಗೆ ಯೋಚನೆ ಮಾಡ್ತಾ ಇರೋವಂಥದ್ದು. ಬಿಕಾಸ್ ಟೆಂಪ್ರೆನ್ಸ್ ಕಾರ್ಡ್ ಆಲ್ವೇಸ್ ಟಾಕ್ಸ್ ಅಬೌಟ್ ಬ್ಯಾಲೆನ್ಸಿಂಗ್. ಓಕೆ, ಸೊ ಎಲ್ಲ ಒಂದು ಕಡೆ ನಾನು ಇವಾಗ ಬ್ಯಾಲೆನ್ಸ್ಡ್ ಆಗಿರಬೇಕು ಈ ಕನೆಕ್ಷನಲ್ಲಿ. ಎಷ್ಟು ಆ ಕಡೆಯಿಂದ ಬರ್ತಾ ಇದೆ ಪೈಲ್ ನಂಬರ್ 2 ಇಂದ ನನಗೆ ಎಷ್ಟು ನಾನು ಇಷ್ಟು ದಿನ ಪಡ್ಕೊಂಡಿದ್ದೀನಿ ಅಷ್ಟನ್ನು ನಾನು ಕೊಡಬೇಕು. ಸೊ ಹಾಗಿದ್ರೆ ಮಾತ್ರ ನಾನು ಈ ರಿಲೇಷನ್ಶಿಪ್ಪಲ್ಲಿ ಮುಂದುವರಿಯೋಣ, ಇಲ್ಲಾಂದರೆ ಬೇಡ ಅನ್ನೋ ಥರ. ಆ್ಯಂಡ್ ಆಲ್ಸೋ ಐ ಡೂ ಫೀಲ್ ದೇ ಆರ್ ಸ್ಕೇರ್ಡ್ ಆಫ್ ರಿಜೆಕ್ಷನ್. ಓಕೆ, ಎಲ್ಲ ಒಂದು ಕಡೆ ಅವ್ರಿಗೇನೆ ಆ ಒಂದು ಗಿಲ್ಟ್ ಇದೆ. ಏನಂದರೆ, ಓಕೆ, ನಾನು ಇಷ್ಟು ದಿನ ಅವೈಲಬಲ್ ಇರಲಿಲ್ಲ ಪೈಲ್ ನಂಬರ್ 2ಗೆ, ನಾನೇ ಒಂಥರ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿಕೊಂಡೆ. ಬಟ್ ನಾನಿವಾಗ ಬೆಂಡ್ ಆಗಿ ಹೋದರೆ ಅವ್ರು ನನ್ನ ನಿಜ ನಂಬ್ತಾರ, ಅವ್ರು ನಿಜ ನನ್ನ ಅಕ್ಸೆಪ್ಟ್ ಮಾಡ್ತಾರ, ಸಪೋಸ್ ರಿಜೆಕ್ಟ್ ಮಾಡಿದ್ರೆ ಏನು ಮಾಡಲಿ ಅನ್ನೋ ಥರ. ಡೆಫಿನೆಟ್ಲಿ ದಿಸ್ ಪರ್ಸನ್ ಒಂಥರ ನೀವು ಅವ್ರಿಗೆ ಹೆಂಗೆ ಅಂತ ಅಂದರೆ ಅವ್ರ ರಿಜೆಕ್ಷನ್ ಏನಿದೆಯಲ್ಲ, ದಟ್ ಕೈಂಡ್ ಆಫ್ ನಿಮ್ಮಿಂದ ಬರೋವಂಥ ರಿಜೆಕ್ಷನ್, ಸ್ಪೆಷಲಿ ಆ ರಿಜೆಕ್ಷನ್ನ ತಡ್ಕೊಳ್ಳೋ ಅಂಥ ಒಂದು ಶಕ್ತಿ ಇಲ್ಲ ಈ ಪರ್ಸನ್ಗೆ. ಲಿಟ್ರಲಿ ದೇ ಆರ್ ವೆರಿ ಸ್ಕೇರ್ಡ್ ಆಫ್ ಗೆಟಿಂಗ್ ರಿಜೆಕ್ಟೆಡ್. ನಿಮ್ಮಿಂದ ಸ್ಪೆಷಲಿ ಏನಾದ್ರು ರಿಜೆಕ್ಟ್ ಆಗ್ತೀನಿ ಅಂತ ಅಂದರೆ ಅದನ್ನು ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅನ್ನೋ ಥರ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇರೋವಂಥದ್ದು. ಓಕೆ, ಮೂನ್ ಕಾರ್ಡ್. ಓಕೆ, ಸಮ್ವೇರ್ ದೇ ಆರ್ ಡೆಫಿನೆಟ್ಲಿ ಡೌಟಿಂಗ್ ಈ ಕನೆಕ್ಷನ್ ಏನು ನಿಜವಾಗ್ಲೂ ನಾನು ಇಲ್ಯೂಷನ್ಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಪೈಲ್ ನಂಬರ್ 2ಗೂ ನಿಜ ನನ್ನ ಮೇಲೆ ಇಷ್ಟ ಇದೆಯಾ, ಪ್ರೀತಿ ಇದೆಯಾ,
ಸಾಕಷ್ಟು ಒಂಥರ ಕನ್ಫ್ಯೂಷನ್ಸ್, ಸಾಕಷ್ಟು ಒಂದು ಹೆವಿ ಎನರ್ಜೀಸ್ ಕೂಡ ಈ ವ್ಯಕ್ತಿನಲ್ಲಿ ಇರುವಂಥದ್ದು. ಬಿಕಾಸ್ ಮೂನ್ ಕಾರ್ಡ್ ಆಲ್ವೇಸ್ ಟಾಕ್ಸ್ ಅಬೌಟ್ ಸೀಕ್ರೆಸಿ, ಹಿಡನ್ ಫೀಲಿಂಗ್ಸ್ ಆ್ಯಂಡ್ ಲಾಟ್ ಆಫ್ ಹೆವಿ ಎನರ್ಜೀಸ್. ಓಕೆ, ಸೊ ಖಂಡಿತವಾಗ್ಲಿ ಈ ಪರ್ಸನ್ಗೆ ಎಷ್ಟೇ ಫೀಲಿಂಗ್ಸ್ ಇದ್ರೂ ಅದೆಲ್ಲ ಒಂಥರ ಹೈಡ್ ಮಾಡ್ಕೊಂಡಿದ್ದಾರೆ ಅವರೇನೆ, ಬಿಕಾಸ್ ಆಫ್ ಫಿಯರ್ ಆಫ್ ರಿಜೆಕ್ಷನ್. ಎಲ್ಲ ಒಂದು ಕಡೆ ಆ ಒಂದು ಅವ್ರ ದ ವೇ ದೇ ಹ್ಯಾವ್ ಬಿಹೇವ್ಡ್ ಇಷ್ಟು ದಿನ ಈ ಕನೆಕ್ಷನಲ್ಲಿ ಯಾವ ಥರ ಅವ್ರು ವರ್ತನೆ ಮಾಡಿದ್ದಾರೆ, ಅದರಿಂದನೂ ಕೂಡ ಅವ್ರಿಗೆಲ್ಲ ಒಂದು ಕಡೆ ಅನ್ಸುತ್ತೆ ಫೈಲ್ ನಂಬರ್ 2 ನಾನು ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅವ್ರು ನನ್ನ ಮರ್ತುಬಿಟ್ಟಿರ್ಬೋದು ಅಥವಾ ಅವ್ರು ಮೂವ್ ಆನ್ ಆಗಿರ್ಬೋದು, ನಾನು ಮತ್ತೆ ಹೋದರೆ ರಿಜೆಕ್ಟ್ ಮಾಡ್ಬೋದು ಅನ್ನೋ ಥರ ಸಾಕಷ್ಟು ಒಂದು ರಿಜೆಕ್ಷನ್ ಫಿಯರ್ಸ್ ಕೂಡ ಕಾಣಿಸ್ತಾ ಇರುವಂಥದ್ದು. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸ್ಕೇರ್ಡ್. ಓಕೆ, ನಿಮ್ಮನ್ನ ಅಪ್ರೋಚ್ ಮಾಡೋದಕ್ಕೆ ತುಂಬ ಹೆದರ್ತಾ ಇದ್ದಾರೆ. ಅಟ್ ಅ ಸೇಮ್ ಟೈಮ್ ಅವ್ರಿಗೆ ಈ ಒಂದು ರಿಯಲೈಸೇಷನ್ ಕೂಡ ಆಗ್ತಾ ಇರೋವಂಥದ್ದು ದಟ್ ದಿಸ್ ಇಸ್ ನಾಟ್ ಎನ್ ಆರ್ಡಿನರಿ ಕನೆಕ್ಷನ್. ಇದು ಸಿಂಪಲ್ ಒಂದು ಟೈಮ್ ಪಾಸ್ ಆ ಒಂದು ಎನರ್ಜೀಸ್ ಇರುವಂಥ ಕನೆಕ್ಷನ್ ಅಲ್ಲ. ದಿಸ್ ಇಸ್ ವೆರಿ ಡೀಪ್, ಒಂಥರ ತುಂಬ ಸ್ಟ್ರಾಂಗ್ ಕನೆಕ್ಷನ್. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಸ್ಪಿರಿಚುವಲ್ ಕನೆಕ್ಷನ್ ಅನ್ನುವಂಥದ್ದು ಡೆಫಿನೆಟ್ ಆಗಿ ಈ ಪರ್ಸನ್ಗೆ ರಿಯಲೈಸ್ ಆಗ್ತಾ ಇದೆ. ಆ್ಯಂಡ್ ಲೆಟ್ಸ್ ಸಿ ಮೋರ್. ಓಕೆ, ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್ ಆ್ಯಂಡ್ ಸಿ. ಓಕೆ, ಇವನ್ ಐ ಆಮ್ ಕ್ಯೂರಿಯಸ್ ಏನು ಅನ್ನೋ ಥರ. ಲೆಟ್ಸ್ ಸಿ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಯಾವಾಗ ಈ ಪರ್ಸನ್ಗೆ when they will approach file number 2. Universe please guide me. I do feel September month and October month could be important. So ಇವೆರಡು ತಿಂಗಳು ಸೆಪ್ಟೆಂಬರ್ ಹಾಗೆ ಅಕ್ಟೋಬರ್ ಮಂತ್ ಇಂಪಾರ್ಟೆಂಟ್ ಮಂತ್ ಆಗಿರುತ್ತೆ. Some shifts may happen. This person may unexpectedly come towards you or something, especially September last week. Okay, last week of September is very important is what I'm sensing. And also I do feel 4 number could be important, 12 number could be important, and 1 number. Okay, I do feel this person strongly air sign anta ansutte, and you may be water sign. Okay, so let's see more. Okay, 4 of Pentacles. Okay, ಸೊ ನಾವು ದಿಸ್ ಪರ್ಸನ್ ಡೆಫಿನೆಟ್ಲಿ ಅವ್ರಿಗೆ ಒಂದು ಏನಂತ ಅನಿಸ್ತಾ ಇದೆ ಅಂತಂದರೆ, ನೀವು ಅಕ್ಸೆಪ್ಟ್ ಮಾಡಲ್ಲ. ಫೈಲ್ ನಂಬರ್ 2 ಈಗ ನಾನು ಮತ್ತೆ ಹೋದ್ರೂ ನನ್ನನ್ನು ಅಕ್ಸೆಪ್ಟ್ ಮಾಡಲ್ಲ. ಬಿಕಾಸ್ ಸಾಕಷ್ಟು ಅವ್ರನ್ನ ನೋವಿಸಿದ್ದೀನಿ, ಅವ್ರಿಗೆ ತುಂಬ ಹರ್ಟ್ ಮಾಡಿದ್ದೀನಿ, ಇಗ್ನೋರ್ ಮಾಡಿದ್ದೀನಿ. ಅವ್ರು ನನಗೆ ಟೆಕ್ಸ್ಟ್ ಮಾಡಿದಾಗ ಅಥವಾ ಮೇ ಬಿ ಕಾಲ್ ಮಾಡಿದಾಗ ನಾನು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ಸೊ ಮೇ ಬಿ ಇವಾಗ ಅವ್ರು ಮೂವ್ ಆನ್ ಆಗ್ತಾ ಇರ್ಬೋದು. ಮೇ ಬಿ ದೇ ಹ್ಯಾವ್ ಲಾಟ್ ಆಫ್ ಅದರ್ ಸ್ಟಫ್ ಟು ಡೂ ಇನ್ ದೇರ್ ಲೈಫ್. ಮೇ ಬಿ ದೇ ಹ್ಯಾವ್ ಲಾಟ್ ಆಫ್ ಅದರ್ ಪೀಪಲ್ ಟು ಫೋಕಸ್ ಆನ್ ರೈಟ್ ನೌ ಅನ್ನೋ ಥರ. ಓಕೆ, ಲೆಟ್ಸ್ ಪುಲ್ ಔಟ್ Devil. Oh my goodness, Devil card is here. So lot of obsession, lot of ಒಂದು ಅಟ್ಯಾಚ್ಮೆಂಟ್ ಇದೆ ನಿಮ್ಮ ಕಡೆಗೆ. ಮೇ ಬಿ ಅವ್ರು ಅದನ್ನ ಯಾವುದನ್ನು ತೋರಿಸ್ಕೊಳ್ತಾ ಇಲ್ಲದೆ ಇರ್ಬೋದು. ಬಿಕಾಸ್ ಆಗಲೇ ನೋಡಿದಾಗ ಬಿಫೋರ್ ಸ್ಪ್ರೆಡಲ್ಲಿ ಮೂನ್ ಕಾರ್ಡ್ ಇದ್ದಿದ್ರಿಂದ ಡೆಫಿನೆಟ್ಲಿ ಅದನ್ನೆಲ್ಲ ಅವ್ರ ಮನಸ್ಸಿನಲ್ಲೇ ಬಚ್ಚಿಟ್ಕೊಳ್ತಾ ಇದ್ದಾರೆ. ದೇ ಆರ್ ಸಪ್ರೆಸಿಂಗ್ ಇಟ್. ಬಟ್ ಡೆವಿಲ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ದೇ ಆರ್ ಅಡಿಕ್ಟೆಡ್ ಟು ಯು. ತುಂಬ ಅಟ್ಯಾಚ್ಮೆಂಟ್ ಇದೆ ನಿಮ್ಮ ಕಡೆಗೆ. ಮೇ ಬಿ ಸರ್ಟನ್ ಬ್ಲಾಕೇಜಸ್ ಆರ್ ಆಲ್ಸೋ ದೇರ್ ಅಂತ ಅನಿಸುತ್ತೆ. ಬಿಕಾಸ್ ಡೆವಿಲ್ ಕಾರ್ಡ್ ಆಲ್ವೇಸ್ ಇಂಡಿಕೇಟ್ ಸಮ್ ಮೆಂಟಲ್ ಬ್ಲಾಕೇಜಸ್. ಓಕೆ, ಮೇ ಬಿ ಸಮ್ ಬ್ಲಾಕೇಜಸ್ ಆರ್ ದೇರ್, ಆರ್ ದೇ ಕುಡ್ ಬಿ ಸಮ್ ಅಡಿಕ್ಷನ್ಸ್, ಅದರ್ ಅನ್ಹೆಲ್ದಿ ಅಡಿಕ್ಷನ್ಸ್ ಇರ್ಬೋದು. ಲೈಕ್ ಸಮ್ ಬ್ಯಾಡ್ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗಿರುವಂಥದ್ದು ಕೂಡ ಇರ್ಬೋದು. ಓಕೆ, Ace of Wands. Okay, so Ace of Wands again ಇರೋದ್ರಿಂದ ಐ ಥಿಂಕ್ ದಿಸ್ ಪರ್ಸನ್ ವಾಂಟ್ಸ್ ಟು ಕಮ್ ಟು ಯು. ಇಲ್ಲ ಒಂದು ಕಡೆ ನೀವು ನಿಮ್ಮ ಜೊತೆ ಒಂದು ಹೊಸ ಬಿಗಿನಿಂಗ್ ಮಾಡಬೇಕು ಅನ್ನೋ ಒಂದು ಯೋಚನೆ ಕೂಡ ಬರ್ತಾ ಇದೆ. ಬಟ್ ಅವ್ರಿಗೆ ಸಮ್ವೇರ್ ದೇ ಆರ್ ವೆರಿ ಸ್ಟಕ್. ಓಕೆ, ಹ್ಯಾಂಗ್ಮ್ಯಾನ್ ಈಸ್ ಆಲ್ಸೋ ದೇರ್. ಸಮ್ವೇರ್ ದೇ ಆರ್ ವೆರಿ ಸ್ಟಕ್. ಈಗ ಹೆಂಗೆ ಅಪ್ರೋಚ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೂ ಅವ್ರಿಗೆ ಹೆಂಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ಅವ್ರಂತರ ಅತಂತ್ರ ಸ್ಥಿತಿ ಅಂತಾರಲ್ಲ, ಸೊ ಮೂವ್ ಆನ್ ಆಗೋಕ್ಕೂ ಆಗ್ತಾ ಇಲ್ಲ, ನಿಮ್ಮನ್ನ ಮರೆತು ನಿಮ್ಮನ್ನ ಬಿಟ್ಟು ಮುಂದುವರಿಯೋದಕ್ಕೂ ಆಗ್ತಾ ಇಲ್ಲ, ಬೇರೆಯವ್ರ ಜೊತೆ ಕಮಿಟ್ ಆಗೋಕ್ಕೂ ಆಗ್ತಾ ಇಲ್ಲ, ಅಥವಾ ನಿಮ್ಮನ್ನ ಅಪ್ರೋಚ್ ಮಾಡಿ ಎಲ್ಲಾನು ನಿಮ್ಮ ಹತ್ರ ಬಂದು ಕನ್ಫೆಸ್ ಮಾಡ್ಕೊಳ್ಳೋ ಧೈರ್ಯನೂ ಕೂಡ ಇವ್ರಿಗೆ ಬರ್ತಾ ಇಲ್ಲ. ಬಿಕಾಸ್ ಸಮ್ವೇರ್ ದೇ ಆರ್ ಸ್ಕೇರ್ಡ್ ಆಫ್ ದಿಸ್ ರಿಜೆಕ್ಷನ್. ಲಿಟ್ರಲಿ ಅವ್ರು ಏನಾದ್ರು ನೀವು ರಿಜೆಕ್ಟ್ ಮಾಡಿದ್ರೆ ದೇ ವಿಲ್ ಗೋ ಮ್ಯಾಡ್. ಓಕೆ, ಸೊ ಅಷ್ಟು ಒಂಥರ ಒಂದು ಭಯ ಇದೆ ನಿಮ್ಮ ರಿಜೆಕ್ಷನ್ ಮೇಲೆ. ಸೊ ಸಮ್ವೇರ್ ದೇ ಆರ್ ಫೀಲಿಂಗ್ ಸ್ಟಕ್. ಓಕೆ, ಎಲ್ಲಿನ ಫೈಲ್ ನಂಬರ್ 2 ನನ್ನ ರಿಜೆಕ್ಟ್ ಮಾಡಿಬಿಡ್ತಾರೋ ಅಥವಾ ಮೂವ್ ಆನ್ ಆಗಿಬಿಟ್ಟಿದ್ರೆ ನಾನು ಏನು ಮಾಡೋದು. ಸೊ ಈ ಥರ ಸಾಕಷ್ಟು ಒಂದು ಓವರ್ ಥಿಂಕಿಂಗ್ ಆ್ಯಂಡ್ ರಿಜೆಕ್ಷನ್ಸ್ ಫಿಯರ್ ಕೂಡ ಇರುವಂಥದ್ದು ಕಾಣಿಸ್ತದೆ. ಲೆಟ್ಸ್ ಸಿ ಏನು ಗೈಡೆನ್ಸ್ ಇದೆ ನಿಮಗೆ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಓಕೆ, ಓಕೆ. 5 of Pentacles. Somewhere I think ಸಾಕಷ್ಟು ಎಫರ್ಟ್ ನೀವು ಹಾಕಿದ್ದೀರಾ ಸೋ ಫಾರ್. ಓಕೆ, now let this person make some effort. Okay, usually ಕರ್ಮ ಅನ್ನೋದು ಯಾವಾಗಲೂ ಬ್ಯಾಲೆನ್ಸ್ ಆಗಬೇಕಲ್ವಾ. ಸೊ ಇಷ್ಟು ದಿನ ನೀವೇ ಬರೀ ಎಲ್ಲಾನು ಕೊಟ್ಟಿದ್ದೀರಾ ಆ್ಯಂಡ್ ಈ ಪರ್ಸನ್ ತೊಗೊಂಡಿದ್ದಾರೆ.
ಸೊ ಇವಾಗ ಈ ಪರ್ಸನ್ ಕೊಡೋ ಥರ ನೀವು ಅವಕಾಶ ಮಾಡಿಕೊಡಿ. ಇನ್ಸ್ಟೆಡ್ ಆಫ್ ಚೇಸಿಂಗ್ ದೆಮ್, ಇನ್ಸ್ಟೆಡ್ ಆಫ್ ಒಂಥರ ಅವ್ರ ಹಿಂದಿಂದ ಬಿದ್ದು ಹೋಗೋದ್ರ ಬದಲು ಬಿ ಸೈಲೆಂಟ್. ಓಕೆ, ಈ ಕನೆಕ್ಷನಿಂದ ಆದಷ್ಟು ಡಿಟ್ಯಾಚ್ ಆಗೋದಕ್ಕೆ ಪ್ರಯತ್ನ ಮಾಡಿ. ಸೊ ದಟ್ ಅವ್ರಿಗೆಲ್ಲ ಒಂದು ಕಡೆ ಅನಿಸ್ಬೇಕು ನಿಮ್ಮ ಇಂಪಾರ್ಟೆನ್ಸ್ ಏನು ಅನ್ನೋದು ಅವ್ರಿಗೆ ಇನ್ನೂ ರಿಯಲೈಸ್ ಆಗಬೇಕು. ದ ಮೊಮೆಂಟ್ ದೇ ರಿಯಲೈಸ್ ಯು ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ದೇರ್ ಲೈಫ್, ನೀವು ಬೇಕೇ ಬೇಕು, ನೀವು ಇಲ್ಲದೆ ಖಂಡಿತವಾಗ್ಲೂ ದಿಸ್ ಇಸ್ ನಾಟ್ ಪಾಸಿಬಲ್. ಅವ್ರಿಗೆ ಇದೊಂದು ವೆರಿ ಸ್ಟ್ರಾಂಗ್ ಕನೆಕ್ಷನ್ ಅನ್ನೋದು ದ ಮೊಮೆಂಟ್ ಅವ್ರಿಗೆ ರಿಯಲೈಸ್ ಆಗುತ್ತಲ್ಲ, ಆ ಮೊಮೆಂಟಲ್ಲಿ ಅವ್ರು ನಿಮ್ಮ ಹತ್ರ ಬರೋದನ್ನ ಯಾರು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಈಸ್ ವಾಟ್ ಎನ್ ಕಾರ್ಡ್ಸ್ ಆರ್ ಸೇಯಿಂಗ್. ಓಕೆ, ಸೊ ರೈಟ್ ನೌ ಯು ಫೋಕಸ್ ಆನ್ ಯುವರ್ ಸೆಲ್ಫ್. ಈ ಕನೆಕ್ಷನ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಟ್ಯಾಚ್ಮೆಂಟ್ ನೀವು ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಬಿಕಾಸ್ ದಟ್ ಕರ್ಮ ಹ್ಯಾಸ್ ಟು ಬ್ಯಾಲೆನ್ಸ್. ನೀವು ಎಷ್ಟು ರಿಜೆಕ್ಷನ್ ಹರ್ಟ್ನ ಫೇಸ್ ಮಾಡಿದ್ದೀರಾ ಈ ಕನೆಕ್ಷನ್ಲಿ, ಲೆಟ್ ದಿಸ್ ಪರ್ಸನ್ ಆಲ್ಸೋ ಫೇಸ್ ದಟ್ ಇನ್ಸೆಕ್ಯೂರಿಟಿ, ದಟ್ ರಿಜೆಕ್ಷನ್, ಫಿಯರ್ಸ್, ಇದನ್ನೆಲ್ಲ ಫೇಸ್ ಮಾಡಿ ಅವರು ಓವರ್ಕಮ್ ಮಾಡಬೇಕಾಗುತ್ತೆ. ಓಕೆ, ಎಸ್, ದಿಸ್ ವಾಸ್ ಯರ್ ರೀಡಿಂಗ್ ಪೈಲ್ ನಂಬರ್ 2. ಐ ಹೋಪ್ ಇದು ನಿಮಗೆ ಇವತ್ತು ರೆಸನೇಟ್ ಆಗಿದೆ ಅಂತ. ನಿಮ್ಗೆ ಏನಾದರೂ ಈ ರೀಡಿಂಗ್ ರೆಸನೇಟ್ ಆಗಿದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ ಕೂಡ ಬುಕ್ ಮಾಡ್ಕೊಳ್ಬಹುದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಆ್ಯಂಡ್ ಬಿಫೋರ್ ಲಿವಿಂಗ್, ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ನ ಇಂಡಿಕೇಟ್ ಮಾಡಿ, ಶೇರ್ ಮಾಡಬೇಕು ಅಂದರೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಫೀಡ್ಬ್ಯಾಕ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್ ಆ್ಯಂಡ್ ಟೇಕ್ ಕೇರ್. ಗುಡ್ ಬೈ.